ವರ್ಷ ಆಯಿತು, ಆ ಸಾಲ ಹಂಗೇ ಇದೆ, ಆ ಕಷ್ಟ ಹಂಗೇ ಇದೆ, ನನಗೊಂದು ದೊಡ್ಡ ಬಿಡುಗಡೆ ಸಿಕ್ಕಲಿಲ್ಲ, ಒಂದು ಬ್ರೇಕ್ ಥ್ರೂ ಸಿಕ್ಕಲಿಲ್ಲ ಎಂಬುದಾಗಿ ನೀವು ಯೋಚನೆ ಮಾಡ್ತಾಯಿದ್ರೆ ದೇವರು ನನ್ನ ಹತ್ರ ಮಾತಾಡಿದ್ರು. ಪ್ರೈಸ್ ಲಾರ್ಡ್. ಈ ಜುಲೈ ತಿಂಗಳಿಂದ ವಿಶೇಷವಾದ ದೇವರ ಫೇವರು ಕೆಲವ್ರ ಮೇಲೆ ಈ ತಿಂಗಳಿಂದ ಅವ್ರ ಮೇಲೆ ಇರುತ್ತೆ ಅಂತ ದೇವರು ಮಾತಾಡಿದ್ರು. ವಿಶೇಷವಾದ ದೇವರ ಕೃಪೆ ನಿಮ್ಮ ಮೇಲೆ ಈ ತಿಂಗಳಿಂದ ಇರುತ್ತೆ. ನೀವು ಯೋಚನೆ ಮಾಡೋದು, ನಾನು ಜನವರಿ ಆಯಿತು, ಎಷ್ಟೋ ವರ್ಷದಿಂದ ಪ್ರೇಯರ್ ಮಾಡ್ತೇನೆ, ನನ್ನ ಸಾಲ ಹಂಗೆ ಇದೆ, ನನ್ನ ಕಷ್ಟ ಹಂಗೆ ಇದೆ, ಒಂದು ಬದಲಾವಣೆ ನನ್ನ ಜೀವಿತದಿಲ್ಲ, ಒಂದು ದೊಡ್ಡ ಒಂದು ಬ್ರೇಕ್ ಥ್ರೂ ನನಗಿಲ್ಲ ಅಂತ. ಬಟ್ ದೇವರ ಪರಿಶುದ್ಧಾತ್ಮನ ಮಾತಾಡಿದ್ರು ಈ ಜುಲೈ ತಿಂಗಳಿಂದ ಆಮೇನ್ ವಿಶೇಷವಾದ ದೇವರ ಕೃಪೆ ಆಮೇನ್ ನಿಮ್ಮ ಮೇಲೆ ಇರುತ್ತೆ. ಒಂದು ದೊಡ್ಡ ಬಿಡುಗಡೆ ದೇವರು ಕೊಡ್ತಾರೆ. ನಿಮ್ಮ ಹೃದಯದಲ್ಲಿ ವರ್ಷಗಳಿಂದ ಇಲ್ದಿರುವಂಥ ಬಿಡುಗಡೆ ದೇವರು ಈ ಜುಲೈ ತಿಂಗಳಿಂದ ಕೊಡ್ತಾರೆ. ಜನವರಿಯಿಂದ ಜೂನ್ವರೆಗೂ ಏನೂ ನಡೀಲಿಲ್ಲ ಅಂಥವ್ರಿಗೆ ದೇವರು ಜುಲೈ ತಿಂಗಳಿಂದ ಬಿಡುಗಡೆಯನ್ನು ಕೊಡ್ತಾರೆ. ಆಂತರ್ಯ ಸೌಖ್ಯಗಳನ್ನು ದೇವರು ಕೊಡ್ತಾರೆ. ಸಾಲಗಳನ್ನು ದೇವರು ತೀರಿಸ್ತಾರೆ. ದೇವ್ರ ಪ್ರಸನ್ನತೆ ಇನ್ನೂ ಹತ್ತಿರದಿಂದ ನೀವು ನಡೀತೀರಾ. ಆಮೇನ್. ಪ್ರೈಸ್ ಲಾರ್ಡ್. ನಿಮ್ಗೇನೆಲ್ಲ ವಿಷಯದಲ್ಲಿ ಇನ್ನೂ ದೇವ್ರ ಕರ ನೋಡಲಿಲ್ವೋ ಈ ಜುಲೈ ತಿಂಗಳಿಂದ ನೀವು ನೋಡ್ತೀರಾ. ಸೊ ಅದಕ್ಕೆ ನಾವು ಮಾಡಬೇಕಾದ ಕಾರ್ಯ ಅದು ಹೇಳುವಾಗ ಯಾರೂ ಬೇಜಾರು ಮಾಡ್ಕೊಳ್ಬೇಡಿ. ನಾವು ಈ ವಾರ ಒಂದು 7 days ಫಾಸ್ಟಿಂಗು ತಗೊಳ್ತಾ ಇದ್ದೀರಿ. ಅಟ್ಲೀಸ್ಟ್ 1 time ಆದರೂ ನೀವು ಫಾಸ್ಟಿಂಗು ತಗೊಳ್ಬೋದು. 1 time ಅಂದರೆ ಬೆಳಗ್ಗೆ ಒಂದು ಸೆಕ್ಷನ್ ಆಫ್ಟರ್ನೂನ್ ತಗೊಳ್ಬೋದು. 7 hours ನೀವು ಫಾಸ್ಟಿಂಗ್ ತಗೊಂಡು ಪ್ರೇಯರ್ ಮಾಡಿ. ಇನ್ನು ನೆಕ್ಸ್ಟ್ ಡಿಸೆಂಬರ್ವರೆಗೂ ಒಂದು ಬೆಂಕಿಯಾಗಿ ಜೀವಿಸಲಿಕ್ಕೆ ಪರಿಪೂರ್ಣ ಬಿಡುಗಡೆ ದೇವರು ಕೊಡ್ತಾರೆ. ಕೆಲವು ಹೋಗದೇ ಇರುವಂಥ ಹೋರಾಟಗಳೆಲ್ಲ ಈ ಜುಲೈ ತಿಂಗಳಿಂದ ಹೋಗುತ್ತೆ. ಆಮೇಲೆ ಕೆಲವು ರಕ್ಷಣೆ ಹೊಂದೇ ಇರೋರು ಬೇಗ ರಕ್ಷಣೆ ಹೊಂದಿ ಬೇಗ ದೇವ್ರ ಕಡೆ ಬರ್ತಾರೆ. ಆಮೇಲೆ ಕೆಲವು ವರಗಳು ಬೇಗ ನಿಮ್ಮಲ್ಲಿ ಕಾರ್ಯ ಮಾಡುತ್ತೆ. ದೇವ್ರು ನಿಮ್ಮ ಸ್ಥಿತಿಗೆ ಬದಲಾವಣೆಯನ್ನು ಕೊಡ್ತಾರೆ. ಅದನ್ನು ನಂಬರ್ 1 ಆಮೇಲೆ ಹೇಳ್ತೀರಾ. ಅದಕ್ಕೆ ಜುಲೈ ತಿಂಗಳು ಸ್ಪೆಷಲು. ಕಾರಣ ಎಲ್ಲ ಸೀಸನಲ್ಲಿ ಹಂಗೆ ನಾವು ಹೇಳೋದಿಲ್ಲ. ಬಟ್ ನನಗೆ ಅರ್ಥ ಆಗ್ತಾ ಇದೆ, ಒಂದು ಸೀಸನ್ ದೇವರು ಹೊಸ ಒಂದು ಸೀಸನ್ ಕೆಲವರಿಗೆ ದೇವರು ಕೊಡ್ತಾ ಇದ್ದಾರೆ ಅಂತ. ಸೊ ಅದಕ್ಕೆ ಬರೋ ಸಂಡೇ ನಾವು ಯೋಚನೆ ಮಾಡಿದಲ್ಲ, ಬಟ್ ಅವ್ರನ್ನ ಮುಂಚೆನೇ ಹೇಳಿದೆ, ನಾನು ಯುರೋಪ್ಗೆ ಹೋಗೋದಕ್ಕಿಂತ ಮುಂಚೆ ಅವ್ರ ಹತ್ರ ಮಾತಾಡಿದೆ. ಬಟ್ ನಾಳೆ ನೆಕ್ಸ್ಟ್ ಸಂಡೇ ಕನ್ಫರ್ಮ್ ಇದೆ ಅವ್ರು ಬರೋದು. ಪ್ರೈಸ್ ಲಾರ್ಡ್. ಸೊ ಆರಾಧನೆಗೆ ಬೇಗನೆ ಬನ್ನಿ ಅಂತ ಕೇಳ್ಕೊಳ್ತೀವಿ. ಕಾರಣ ಸಾಮಾನ್ಯವಾಗಿ ಕನ್ನಡ ಸೀಸಲ್ಲಿ ಕೆಲವು ತಡವಾಗಿ ಬರ್ತಾರೆ, ಅದಕ್ಕೆ ಹೇಳಿದೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾನು ಯಾಕೆ ತಡವಾಗಿ ಬರ್ತಾ ಅಂತ ಕೇಳಬೇಡಿ. ನಾನು 3:30 ಪ್ರೇಯರ್ ಮಾಡ್ತಾನೇ ಇದ್ದೀನಿ. ಬೆಳಗ್ಗೆ ಮಧ್ಯರಾತ್ರಿ 4:15 ನಂದು ಆರಾಧನೆ ಒಂದರಿಂದ ಒಂದು ಆರಾಧನೆ ನಡೆಸ್ಕೊಂಡು ಬರ್ತಾ ಇದ್ದೀನಿ. ಪ್ರೈಸ್ ಲಾರ್ಡ್. ಸೊ ನೆಕ್ಸ್ಟ್ ಸಂಡೇ ವಿಲ್ ಬಿ ಎ ಸ್ಪೆಷಲ್ ಸಂಡೇ, ಬ್ಲೆಸ್ಸೆಡ್ ಸಂಡೇ. ದೇವ್ರು ನಮ್ಮನ್ನು ಆಶೀರ್ವದಿಸಲಿ. ಸೊ ಉಪವಾಸ ಪ್ರೇಯರ್ ಈ ವಾರ ನಡೆಯುತ್ತಲ್ಲ, ಈ ವಾರ ಉಪವಾಸ ಕೂಡ ಇದೆ. ಫ್ರೈಡೇ ಸ್ಯಾಟರ್ಡೇ ಇದೆ. ಬಟ್ ನಾವು ನಾಳೆಯಿಂದನೇ ಪ್ರೇಯರ್ ಮಾಡ್ತಾಯಿದ್ದೀವಿ. ಸೊ 1 time ನೀವು ತಗೊಳ್ಬೋದು. ಆದರೆ ಸಂಜೆ ಮಾತ್ರ ಒಂದು ಸೆಕ್ಷನ್ ಇರುತ್ತೆ. 7 ಗಂಟೆಯಿಂದ 8:15 ಚರ್ಚಲ್ಲಿ ಪ್ರೇಯರು ಇರುತ್ತೆ. ಅದು ಈ ಸೀಸನ್ಗೆ ಹೆಂಗೆ ನಾವು ಪ್ರಿಪೇರ್ ಆಗಬೇಕು, ಯಾಕೆ ಡಿಲೇ ಆಗ್ತಾಯಿದೆ, ಯಾವ್ಯಾವ ವಿಷಯ ನಾವು ಸರಿ ಆಗಬೇಕು, ಏನು ದೇವರು ಮಾತಾಡ್ತಾಯಿದ್ರೆ ಅದು ತಿಳಿಸೋಕ್ಕೋಸ್ಕರ. ಸೊ ನೀವು ಎಷ್ಟಾಗುತ್ತೋ ಅಷ್ಟು ಸುತ್ತಲಿರೋ ಜನರು ಬನ್ನಿ. ಬಟ್ ನಾವು ದೂರ ಇದ್ದೀರಿ ಬರೋಕ್ಕಾಗ್ದಿರೋರಿಗೆ ಗೂಗಲ್ ಮೀಟಿಂಗಲ್ಲಿ ಮಾತ್ರ ಗೂಗಲ್ ಮೀಟಲ್ಲಿ ಈ ಮೀಟಿಂಗು ಅವೈಲೇಬಲ್ ಇರುತ್ತೆ. ಸೊ ನೀವು ವಾಟ್ಸಪ್ ಗ್ರೂಪಲ್ಲಿದ್ದರೆ ಲಿಂಕ್ ಸಿಕ್ಕುತ್ತೆ. ಆ ಲಿಂಕ್ ಮುಖಾಂತರ ಜಾಯ್ನ್ ಆಗಿ ನೀವು ಏನು ದೇವ್ರ ವಾಕ್ಯ ಮಾತಾಡ್ತೀರ ಅದು ನೀವು ಕೇಳಿಸ್ಕೊಳ್ಬೋದು. ಆಮೇನ್. ಹಲ್ಲೆಲೂಯಾ. ಸೊ ಈ ಜುಲೈ ತಿಂಗಳು ದೇವ್ರೊಂದು ದೊಡ್ಡ ಬದಲಾವಣೆ ಕೊಡ್ತಾರೆ ಅಂತ ನಂಬ್ತಾ ಇದ್ದೀರಾ? ಒಂದು ಹೊಸ ಸೀಸನಲ್ಲಿ ದೇವ್ರು ನಿಮ್ಮನ್ನ ಕಾಲ್ ಮಡಗುವಂತೆ ಮಾಡ್ತಾರೆ, ನಂಬ್ತಾ ಇದ್ದೀರಾ? ನಾನು ನಂಬ್ತಾ ಇದ್ದೀನಿ. ದೇವ್ರ ಹತ್ರ ಆಲ್ರೆಡಿ ಮಾತಾಡಿದ್ದಾರೆ. ಕೆಲವರಿಗೆ ಈ ಜುಲೈ ತಿಂಗಳದ ಟೈಮ್ ಒಳ್ಳೇದಾಗಿರುತ್ತೆ. ಆಮೇನ್. ಸೊ ದೇವ್ರು ನಿಮ್ಮನ್ನು ಆಶೀರ್ವದಿಸಲಿ ಅಂತ ಹೇಳ್ತಾ ಬೇಗನೆ ದೇವ್ರ ವಾಕ್ಯದ ಕಡೆ ಹೋಗೋಣ. ಕಾರಣ ಇವತ್ತು ಟೈಮು ಕಮ್ಮಿ ಇರೋದ್ರಿಂದ ಇವತ್ತು ನಾವು ಕಲ್ತ್ಕೊಳ್ಳುವಂಥ ವಿಷಯ, ದೇವರು ಎಷ್ಟು ನಮ್ಮ ಮೇಲೆ ತನ್ನ ಪ್ರೀತಿಯನ್ನು ತೋರಿಸಿದ್ದಾರೆ, ಎಷ್ಟು ಅಧಿಕವಾಗಿ ದೇವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ ಎಂಬುದರ ಕೆಲವು ಕಾರ್ಯಗಳು ನಿಮ್ಮೊಂದಿಗೆ ಹಂಚ್ಕೊಂಡು ನಾವು ಪ್ರೇಯರ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಿ. ಸೊ ಮೊದಲನೇದು, ಎಷ್ಟು ದೇವ್ರು ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ ನೋಡ್ಕೊಳ್ಳೋಣ. ಪ್ರೈಸ್ ಲಾರ್ಡ್. ರೋಮಾಪುರದವರಿಗೆ ಬರೆದ ಪುಸ್ತಕ 5ನೇ ಅಧ್ಯಾಯ ಅದರ 8, 9, 10, 11 ವಾಕ್ಯಗಳನ್ನ ಓದಲಿಕ್ಕೆ ಹೋಗ್ತಾ ಇದ್ದೀರಿ. ಆಮೇಲೆ ಪ್ರೈಸ್ ಲಾರ್ಡ್. ಸೊ ಜುಲೈ ತಿಂಗಳಿಗೆ ದೇವ್ರು ಕರ್ಕೊಂಡ್ಬಂದಿದ್ದಾರೆ. ಸ್ತೋತ್ರ. ದೇವ್ರು ನಮ್ಮನ್ನು ಅದ್ಭುತವಾಗಿ ಈ ತಿಂಗಳಿಂದ ನಿಮ್ಮನ್ನು ನಡೆಸಲಿ ಅಂತ ಪ್ರೇಯರ್ ಮಾಡ್ಕೊಳ್ತೀನಿ. ರೋಮಾಪುರದವರಿಗೆ ಬರೆದ ಪುಸ್ತಕ. ನಮ್ಮ ಇವತ್ತಿನ ವಾಕ್ಯದ ಸಂದೇಶದ ಟೈಟಲು, ಹೆಡ್ಡಿಂಗು, ಎಷ್ಟು ಅಧಿಕವಾಗಿ ದೇವರು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ ಎಂಬುದು. ರೋಮಾಪುರದವರಿಗೆ ಬರೆದ ಪುಸ್ತಕ 5, 8, 9, 10, 11. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟಿದ್ದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾರ್ಥಪಡಿಸಿದ್ದಾನೆ.
ಈಗ ನಾವು ಆತನ ರಕ್ತದಿಂದ ನೀತಿವಂತರಾಗಿರಲಾಗಿ ಆತನ ಮೂಲಕ ಬರುವ ಕೋಪಕ್ಕೆ ತಪ್ಪಿಸಿಕೊಳ್ಳುವುದು ಮತ್ತು ನಿಶ್ಚಯವಲ್ಲವೇ? ದೇವರಿಗೆ ವೈರಿಗಳಾಗಿದ್ದ ನಾವು ಆತನ ಮಗನ ಮರಣದ ಮೂಲಕ ಆತನೊಂದಿಗೆ ಸಮಾಧಾನವಾಗಿರಲಾಗಿ ಆತನ ಕೂಡ ಸಮಾಧಾನವಾದ ನಮಗೆ ಆ ಮಗನಾಗಿರುವ ಜೀವದಿಂದ ರಕ್ಷಣೆಯಾಗುವುದು. ಮತ್ತು ಓಕೆ ಸರ್, ನಾವು ರೋಮಾಪುರದವರೆಗೆ ಬರೆದ ಪುಸ್ತಕ 5:8 ವಾಕ್ಯನ ಓದ್ತಾ ಇದ್ದೀರಿ. ಪ್ರೈಸ್ ಲಾರ್ಡ್. ಓಕೆ, ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟಿದೆ. ಓಕೆ, ಸೊ ಎಷ್ಟು ದೇವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ ಅಂದರೆ, ಯೇಸು ಸ್ವಾಮಿ ದೇವರು ನಮ್ಮನ್ನು ಎಷ್ಟು ಪ್ರೀತಿಸ್ತಾ ಇದ್ದಾರೆ ಅಂದರೆ, ಅವರ ಒಬ್ಬನೇ ಮಗನನ್ನು ಭೂಮಿಗೆ ಕಳಿಸ್ಕೊಟ್ಟು ಆ ಒಬ್ಬನೇ ಮಗನಾಗಿರುವ ಯೇಸು ನಮಗೋಸ್ಕರ ಪ್ರಾಣವನ್ನು ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ನಾವೆಷ್ಟೋ ಪ್ರೀತಿ ಬೇರೆಯವ್ರು ತೋರಿಸ್ಬೋದು, ದುಡ್ಡು ಕೊಡ್ಬೋದು, ಗಿಫ್ಟ್ಗಳು ಕೊಡ್ಬೋದು, ಬಟ್ ಇಲ್ಲಿ ಯೇಸು ಸ್ವಾಮಿ ಪ್ರಾಣವನ್ನೇ ನಿಮಗೋಸ್ಕರ ಕೊಟ್ಟಿದ್ದಾನೆ. ಆಮೇಲೆ ಬೈಬಲ್ ಹೇಳುತ್ತೆ, ಯೋಹನನ ಬರೆದ ಪುಸ್ತಕ 15ನೇ ಅಧ್ಯಾಯದ 13ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಒಂದು ವ್ಯಕ್ತಿ ತನ್ನ ಸ್ನೇಹಿತನಿಗೆ ಮ್ಯಾಕ್ಸಿಮಮ್ ಮೇಲಾದ ಪ್ರೀತಿ ಹೇಗೆ ತೋರ್ಸೋಕ್ಕಾಗೋದಂದರೆ ಪ್ರಾಣ ಕೊಡೋದ್ರ ಮುಖಾಂತರ. ಅದಕ್ಕಿಂತ ಮೇಲೆ ಪ್ರೀತಿ ಮ್ಯಾಕ್ಸಿಮಮ್ ಒಬ್ಬರಿಗೆ ಪ್ರೀತಿ ತೋರಿಸ್ಬೋದು ಅಂದರೆ ಒಬ್ಬ ಇನ್ನೊಂದು ವ್ಯಕ್ತಿಗೋಸ್ಕರ ಸಾಯ್ಬೋದು, ಪ್ರಾಣ ಕೊಡ್ಬೋದು. ಅದಕ್ಕಿಂತ ಮೇಲಾದ ಪ್ರೀತಿ ಇಲ್ಲ. ಆ ಪ್ರೀತಿ ಯೇಸು ಶಿಲುಬೆಯಲ್ಲಿ ನಿಮಗೋಸ್ಕರ ತೋರಿಸಿದ್ದಾನೆ. ಆಮೇನ್. ಸೊ ದೇವರಿಗೆ ಪ್ರೀತಿ ತೋರಿಸಿದ್ರಿಂದ, ಪ್ರೀತಿ ನಮ್ಮ ಮೇಲೆ ತೋರಿಸಿದ್ರೆ ಏನೆಲ್ಲ ಅದರಿಂದ ನಮ್ಗೆ ಆಶೀರ್ವಾದ ಸಿಕ್ಕಿದೆ ನೋಡೋಣ. ಪ್ರೈಸ್ ಲಾರ್ಡ್. ರೋಮಪುರದವರಿಗೆ ಬರೆದ ಪುಸ್ತಕ 5ನೇ ಅಧ್ಯಾಯ ಅದರ 8ನೇ ವಾಕ್ಯ ನಾವು ಓದಿದ್ರಿ. 9ನೇ ವಾಕ್ಯ ನೋಡಿ, ನೀವು ನೀತಿವಂತರಾಗಿದ್ದೀರಾ. ಸೊ ಫಸ್ಟ್ ನಾವು ಪಾಪಿಗಳಾಗಿದ್ರಿ, ಪಾಪದ ಶಂಬಳ ಮರಣ, ಪಾಪದ ಶಂಬಳ ಶಾಪಗಳು, ಪಾಪದ ಪರಿಣಾಮದಿಂದ ದೇವರಿಂದ ಅಗಳಿ ಹೋಗಿದ್ದೀರಿ. ಇವಾಗ ಯೇಸು ಸ್ವಾಮಿಯ ಮರಣದ ಮುಖಾಂತರ ಅವ್ರು ನಮ್ಮ ಮೇಲೆ ಪ್ರೀತಿ ಮಾಡಿ, ಆ ಪ್ರೀತಿ ತನ್ನ ಮಾತಿನಲ್ಲಿ ಉಳ್ಕೊಳ್ಳದೆ ಕ್ರಿಯೆ ಮುಖಾಂತರ ತೋರಿಸಿದ್ದಾರೆ. ಆ ಪ್ರೀತಿಯ ಮುಖಾಂತರ ಇವಾಗ ಏನಾಗಿದೆ, ನಾವು ನೀತಿವಂತರಾಗಿದ್ದೀರಿ. ನೀತಿವಂತರಂದ್ರೆ ದೇವರು ನಮ್ಮ ಎಲ್ಲ ಪಾಪಗಳನ್ನು ಕ್ಷಮಿಸಿ, ಅವರು ನಮ್ಮನ್ನು ನೋಡಿ ಹೇಳಿದ್ದಾರೆ, ದೇವರು ನಮ್ಮನ್ನು ನೋಡಿ ಹೇಳಿದರೆ ಇವ ನೀತಿವಂತನು ಅಂತ ಡಿಕ್ಲೇರ್ ಮಾಡಿದ್ದಾರೆ. ನಾವು ಮಾಡಿದ ಎಲ್ಲ ಪಾಪಗಳನ್ನು ಕ್ಷಮಿಸಿ ನನ್ನನ್ನು ದೇವರು ನೀತಿವಂತರಾಗಿ ಡಿಕ್ಲೇರ್ ಮಾಡಿದ್ದಾರೆ. ಇದಕ್ಕೆ ನಾವು ಏನೂ ಮಾಡಲಿಲ್ಲ. ಇದು ಕೂಡ ಕೃಪೆಯಿಂದ ನಂಬಿಕೆ ಮುಖಾಂತರ ಈ ರಕ್ಷಣೆ ನಮಗೆ ಸಿಕ್ಕಿದೆ. ಹಲ್ಲೆಲೂಯಾ. ರಕ್ಷಣೆ ನಮಗೆ ಸಿಕ್ಕಿದೆ. ಸೊ ನಾವು ಏನಾಗಿದೆ, ನೀತಿವಂತರಾಗಿದ್ರಿ. ನಿಮ್ಗೆ ಗೊತ್ತಿರುತ್ತೆ, ರಕ್ಷಣೆಯಲ್ಲಿ 3 ಭಾಗ ಇದೆ. ಒಂದು ಜಸ್ಟಿಫಿಕೇಶನ್, ಸ್ಯಾಂಟಿಫಿಕೇಶನ್, ಗ್ಲೋರಿಫಿಕೇಶನ್. ನೀತೀಕರಣ, ಶುದ್ಧೀಕರಣ, ತೇಜಿಸಲ್ಪಡೋದು. ಅಂದರೆ ನಾವು ಯೇಸು ಸ್ವಾಮಿಯನ್ನು ಸ್ವಂತವಾಗಿ ರಕ್ಷಕನಾಗಿ ಸ್ವೀಕರಿಸುವಾಗ ಎಲ್ಲ ಹಳೆಯ ಪಾಪಗಳೆಲ್ಲ ದೇವರು ಕ್ಷಮಿಸಿ ನಮ್ಮನ್ನು ನೀತಿವಂತರಾಗಿ ಡಿಕ್ಲೇರ್ ಮಾಡಿದ್ದಾರೆ. ಅವರು ಡಿಕ್ಲೇರ್ ಮಾಡಿದ್ದಾರೆ. ಯಾಕೆ? ಯೇಸು ನಮ್ಮ ಪಾಪವನ್ನು ತಗೊಂಡಿದ್ದ ಕಾರಣದಿಂದ. ಸೊ ಒಂದು ಅದಾಯಿತು. ಎರಡನೇದು, ಪ್ರತಿದಿನ ದೇವರು ನಮ್ಮನ್ನು ವಾಕ್ಯದಿಂದಲೂ ಪರಿಶುದ್ಧಾತ್ಮದಿಂದಲೂ ಶುದ್ಧೀಕರಿಸ್ತಾ ಇದ್ದಾರೆ. ಸೊ ಒಂದು ನೀತಿವಂತರಾಗಿದ್ದೀರಿ. ಎರಡನೇದು ರಕ್ಷಣೆ ಒಂದು ಮೇಲೆ ಡೈಲಿ ವಾಕ್ಯದ ಮುಖಾಂತರ, ಪರಿಶುದ್ಧಾತ್ಮನ ಮುಖಾಂತರ ದೇವರು ನಮ್ಮನ್ನು ಅವರ ಸ್ವಭಾವಕ್ಕೂ ಈಸ್ ಟ್ರಾನ್ಸ್ಫಾರ್ಮಿಂಗ್ ಟು ಈಸ್ ನೇಚರ್ ಆ್ಯಂಡ್ ಆ್ಯಟಿಟ್ಯೂಡ್ ಅಂತಾರೆ. ಅವರ ಸ್ವಭಾವಕ್ಕೂ, ಅವರ ನೇಚರ್ಗೂ, ಅವರ ಸ್ವಭಾವಕ್ಕೂ ಪ್ರತಿದಿನ ನಮ್ಮನ್ನು ಬದಲಾಯಿಸ್ತಾ ಇದ್ದಾರೆ. ಅದೊಂದು ಲಾಂಗ್ ಟೈಮ್ ಪ್ರಾಸೆಸ್. ದೇವರು ಬರೋವರೆಗೂ ಈ ಪ್ರಾಸೆಸ್ಸು ನಡೀತಾ ಇರುತ್ತೆ. ಆಮೇನ್. ಸೊ ನಮ್ಮ ನೀತಿವಂತರಾಗಿ ಮಾಡಿದ್ದಾರೆ. ಡೈಲಿ ಇವಾಗ ನೀವು ವಾಕ್ಯ ಕೇಳ್ತಾ, ಡೈಲಿ ನೀವು ಮನೇಲಿ ಓದಬೇಕು. ವಾಕ್ಯ ಓದ್ತಾ ಇರುವಾಗ ಪರಿಶುದ್ಧಾತ್ಮ ನಡೆಸಲ್ಪಡುವಾಗ ಏನಾಗ್ತಾ ಇದೆ, ಡೈಲಿ ದೇವ್ರು ನಮ್ಮನ್ನು ಶುದ್ಧೀಕರಿಸ್ತಾ ಇದ್ದಾರೆ. ಎರಡನೇದು. ಮೂರನೇದು, ಗ್ಲೋರಿಫಿಕೇಶನ್, ತೇಜಿಸಲ್ಪಡೋದು ಎಂಬುದರ ಅರ್ಥ, ಯೇಸು ಸ್ವಾಮಿ ಬರುವಾಗ ನಮಗೆ ದೇವರು ಪುನರುದ್ಧಾನದ ಶರೀರವನ್ನು ಕೊಡ್ತಾ ಇದ್ದಾರೆ. ಆ ಶರೀರದಲ್ಲಿ ಪಾಪ ಇಲ್ಲ. ಈ ಶರೀರದಲ್ಲಿ ಎಷ್ಟೋ ಪಾಪಗಳು, ಕಣ್ಣಿಂದ, ಬಾಯಿಂದ, ಕಿವಿಯಿಂದ ಪಾಪಗಳು ಮಾಡಿದ್ರಿ. ನಾವು ದೇವರ ಹತ್ರ ಎತ್ತಲ್ಪಡುವಾಗ ದೇವರು ನಮಗೆ ಕ್ರಿಸ್ತನ ಬರೋಣದಲ್ಲಿ ನಮ್ಗೆ ಕೊಡುವಂಥ ಶರೀರ ಮಹಿಮೆಯ ಶರೀರ. ಅದರಲ್ಲಿ ಪಾಪದ ಸ್ವಭಾವ ಇಲ್ಲ, ಅದು ವಯಸ್ಸಾಗಲ್ಲ, ಅದು ಸಾಯೋದಿಲ್ಲ. ಈ ಶರೀರದೊಂದಿಗೆ ನಾವು ಪರಲೋಕದಲ್ಲಿ ದೇವ್ರ ಜೊತೆ ಕೊನೆವರೆಗೂ ಇರ್ತೀರಿ.
ಆಮೇನ್. ಸೊ ಹಳೆಯ ಪಾಪ ನೀಗಿಸಲ್ಪಟ್ಟಿದೆ, ಪ್ರತಿದಿನ ಶುದ್ಧೀಕರಿಸ್ತಾ ಇದ್ದಾರೆ. ಒಂದು ಟೈಮ್ ಬರುವಾಗ ಪಾಪನೇ ಮಾಡೋಕ್ಕಾಗದೇ ಇರುವಂಥ ಮಹಿಮೆಯ ಕ್ರಿಸ್ತನ ಶರೀರ, ಮಹಿಮೆಯ ಪುನರುದ್ಧಾರದ ಶರೀರವನ್ನು ದೇವರು ನಮಗೆ ಕೊಡ್ತಾ ಇದ್ದಾರೆ. ಸೊ ನಮ್ಮನ್ನು ನೀತಿವಂತರಾಗಿ ಮಾಡಿದ್ದಾರೆ. ಯಾಕೆ? ನಮ್ಮ ಮೇಲೆ ಮಾಡಿರುವ ಪ್ರೀತಿಯಿಂದ. ಹಲ್ಲೆಲೂಯಾ. ಎಲ್ಲರೂ ನೀವು ಅಪರಾಧಿ ಅಂತ ಹೇಳಿದ್ರು ಕೂಡ ನೀವು ಯೇಸು ಸ್ವಾಮಿಯನ್ನು ನಂಬಿ ಪಾಪ ಅರಿಕೆ ಮಾಡಿದ್ರೆ ದೇವರು ನಿಮ್ಮನ್ನು ನೀತಿವಂತರಂತ ಹೇಳಿದ್ರೆ, ಆಮೇಲೆ ಯಾರು ನಿಮ್ಮ ಬಗ್ಗೆ ತಪ್ಪು ಹೇಳಿದ್ರು, ತಪ್ಪಾಗಿ ಹೇಳಿದ್ರು ಅದು ಲೆಕ್ಕಕ್ಕೆ ಇಲ್ಲ. ಕಾರಣ ದೇವರೇ ನಿಮ್ಮನ್ನು ನೀತಿವಂತರಾಗಿ ಡಿಕ್ಲೇರ್ ಮಾಡಿದ್ದಾರೆ. ಆಮೇನ್. ಅದು ಮಾತ್ರ ಅಲ್ಲ, 9ನೇ ವಾಕ್ಯದಲ್ಲಿ ಬರೆದಿದೆ, ಕೋಪದಿಂದ ರಕ್ಷಿಸಿದ್ದಾರೆ. ಆದರೆ ಪಾಪ ಮಾಡಿದ್ರೆ ಅವನ ಮೇಲೆ ದೇವರ ಕೋಪ ಇದೆ, ನ್ಯಾಯವಿಧಿ ಇದೆ. ಇವಾಗ ಏನಾಗಿದೆ? ಕೋಪ ಬಿಟ್ಟು ಫೇವರ್ ಬಂದಿದೆ. ಯೇಸು ಸ್ವಾಮಿ ನಂಬಿದ ಮುಖಾಂತರ, ಅವರ ಪ್ರೀತಿಯ ಮುಖಾಂತರ ಕೋಪಕ್ಕೆ ಯೋಗ್ಯನಾದ ನನ್ನನ್ನು ಯೇಸುವಿನ ಮರಣದ ಮುಖಾಂತರ ಇವಾಗ ದೇವರು ನನ್ನ ಮೇಲೆ ಪ್ರೀತಿಯನ್ನು, ಫೇವರನ್ನು, ದಯೆಯನ್ನು ತೋರಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಇಷ್ಟು ಕಾರ್ಯ ದೇವರು ಮಾಡಿದ್ದಾರೆ. ಅದು ಆಮೇಲೆ ದೇವರು ಹೇಳ್ತಾರೆ, ನಾನು ಇದೆಲ್ಲ ಮಾಡಿದ್ದೀನಿ. ಆದರೆ ಎಷ್ಟು ಯೇಸು ಸ್ವಾಮಿ ಕಷ್ಟಪಟ್ಟಿದ್ದಾರೆ ಗೊತ್ತಾ? ಆಮೇಲೆ ಕ್ರೂರವಾದ ಮರಣವನ್ನು ಹೊಂದರು. ಜನರು ಅವ್ರನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿದ್ರು, ಅವ್ರ ಬಗ್ಗೆ ತಪ್ಪಾಗಿ ಯೋಚನೆ ಮಾಡಿದ್ರು, ಅವಮಾನ ಮಾಡಿದ್ರು, ಅವ್ರ ಮುಖಕ್ಕೆ ಉಗಿದ್ರು, ಅವ್ರ ಮುಖಕ್ಕೆ ಹೊಡೆದ್ರು, ಅವ್ರನ್ನ ತಿರಸ್ಕರಿಸಿದ್ರು. ಜೊತೆ ಇರೋ ಒಬ್ಬ ಅವನ ತೋರಿಸ್ಕೊಟ್ರು. ಕ್ರೂರವಾದ ಮರಣವನ್ನು ಯೇಸು ಸ್ವಾಮಿ ಹೊಂದರು, ತಪ್ಪು ಇಲ್ಲದೆ ಶಿಕ್ಷೆಯನ್ನು ತಗೊಂಡ್ರು. ಇಷ್ಟು ಮಾಡಿದ್ದು ನಿನಗೋಸ್ಕರ. ಹಲ್ಲೆಲೂಯಾ. ಸೊ ಯಾರು ಯೇಸು ಸ್ವಾಮಿನ ನಂಬ್ತಾರೋ ಅವರು, ಯಾಕೆ ನಾವು ನಂಬಬೇಕು? ಕಾರಣ ನಾವು ನೀತಿವಂತರಾಗಿದ್ದೀರಿ. ಆಮೇಲೆ ಒಂದು ಹೊಸ ಪ್ರಾಸೆಸ್ಸಲ್ಲಿ ದೇವರು ನಮ್ಮನ್ನು ಡೈಲಿ ಶುದ್ಧೀಕರಿಸ್ತಾ ಇದ್ದಾರೆ, ಹಾಗೂ ಪರಲೋಕಕ್ಕಾಗಿ ನಮ್ಮನ್ನು ಸಿದ್ಧಪಡಿಸ್ತಾ ಇದ್ದಾರೆ. ಆಮೇಲೆ ಹೇಳ್ತೀರಾ? ಹಲ್ಲೆಲೂಯಾ. ಪ್ರಶ್ನೆ, ಯೇಸು ತಂದೆಗೆ ಇದ್ದ ಅಮೂಲ್ಯವಾದದ್ದು ಇವು ನಾವು ಕೂಡ ಸಿಸ್ಟರ್ ನೀವು ಬಟ್ಟೆ ಕೊಡ್ತೀರಿ ಅಂದರೆ ನಾವು ಮನೆಗೆ ಹೋಗ್ಬಿಟ್ಟು ಹಳೇದು ಬಟ್ಟೆ ಇದ್ರೆ ಏನು ಮಾಡ್ತೀರಿ? ಕೊಡ್ತೀರಿ. ಬೆಸ್ಟು ಕೊಡಲ್ಲ. ಬೆಸ್ಟ್ ಎಲ್ಲ ಮನೆಯಲ್ಲಿ ಬಚ್ಚಿಟ್ಟು ಪಾಪ ಹಳೇದೆಲ್ಲ ಕೊಡ್ತೀರಿ. ಆದರೆ ತಂದೆಗೆ ಇದ್ದಿದ್ದು ಅಮೂಲ್ಯವಾದ ತನ್ನ ಒಂದೇ ಮಗನು. ಆ ಒಂದೇ ಮಗನನ್ನು ನಿಮಗೋಸ್ಕರ ಕೊಟ್ಟಿದ್ದಾರೆ. ಅಷ್ಟು ತಂದೆಯಾದ ದೇವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ಅದರ ಅರ್ಥ ಬೆಸ್ಟಿಗೆ ಬೆಸ್ಟ್ ಕೊಟ್ಟಿದ್ದಾರೆ. ಆಮೇನ್. ಬೆಸ್ಟಿಗೆ ಬೆಸ್ಟ್ ಕೊಟ್ಟಿದ್ದಾರೆ. ಆಮೇನ್. ನೀವು ವಾಕ್ಯ ಅರ್ಥ ಆಗ್ತಾ ಇದ್ರು ಒಂದು ಆಮೇಲೆ ಹೇಳ್ತೀರಾ? ಆವಾಗ ದೇವ್ರಿಗೆ ಎಷ್ಟು ನಮ್ಮ ಮೇಲೆ ಪ್ರೀತಿ ಇದೆ ನೋಡಿ. ಮನುಷ್ಯರ ಪ್ರೀತಿ ಕೆಳಗಡೆ ಮೇಲೆ ಆಗ್ತಾ ಇರುತ್ತೆ. ಕೆಳಗಡೆ ಮೇಲೆ ಪ್ರೀತಿ ತನ್ನಗಾಗ್ಬೋದು, ಜಾಸ್ತಿ ಆಗ್ಬೋದು. ಅದು ಯಾವಾಗ ಆಗುತ್ತೆ, ಮೇಲೆ ಹೋಗುತ್ತೆ, ಕೆಳಗೆ ಹೋಗುತ್ತೆ, ದೇವರಿಗೆ ಗೊತ್ತು. ಇನ್ನೂ ಕೆಲವರು ಪ್ರೀತಿಸೋರು ಶತ್ರುಗಳು ಆಗ್ಬಿಡ್ತಾರೆ. ಇವಾಗ ಪ್ರೀತಿ ಮಾಡೋರು ನೆಕ್ಸ್ಟ್ ನೀನೇ ನನ್ನ ಶತ್ರು ಅಂತ ತಿರುಗಿಬಿಡ್ತಾರೆ. ಬಟ್ ದೇವರ ಪ್ರೀತಿಗೆ ಹಲ್ಲೆಲೂಯಾ, ಶಾಶ್ವತವಾದ ಪ್ರೀತಿ, ಮಹಾಪ್ರೀತಿ, ನಿತ್ಯ ಕಾಲಕ್ಕೆ ನಮ್ಮ ಮೇಲೆ ದೇವರು ತನ್ನ ಪ್ರೀತಿಯನ್ನು ತೋರಿಸಿದ್ದಾರೆ. ಹಲ್ಲೆಲೂಯಾ. ಆಮೇಲೆ ದೇವರು ಹೇಳ್ತಾ ಇದ್ದಾರೆ, ಯೇಸುವನ್ನೇ ಕೊಟ್ಬಿಟ್ಟಿದ್ದೀನಿ, ಆಮೇಲೆ ಬೇರೆ ಎಲ್ಲ ಕಾರ್ಯವನ್ನು ಕೊಡದೇ ಇರ್ತೀನಾ. ಎಲ್ಲಿ ಬರೆದಿದೆ? ರೋಮಾಪುರದವರಿಗೆ ಬರೆದ ಪುಸ್ತಕ 8:32. ದೇವರಿಗೆ ಅಮೂಲ್ಯವಾದದ್ದು ಯಾರು? ತನ್ನ ಒಂದೇ ಕುಮಾರನಾಗಿರುವ ಯೇಸು. ಯೇಸುವನ್ನೇ ನಿಮ್ಮ ಪಾಪ ಪರಿಹಾರಕ್ಕೋಸ್ಕರ ಕೊಟ್ಟಿದ್ದಾರೆ. ಅದೇ ಕೊಟ್ಬಿಟ್ರೆ ದೇವರು ರೋಗ ಸೌಖ್ಯ ಕೊಡದೇ ಇರ್ತಾರಾ? ಸಾಲ ತೀರಿಸದೇ ಇರ್ತಾರಾ? ಆಮೇನ್. ಪ್ರೈಸ್ ಲಾರ್ಡ್. ನಿಮಗೆ ಬಿಡುಗಡೆ ಕೊಡದೇ ಇರ್ತಾರಾ? ಹಲ್ಲೆಲೂಯಾ. ಸ್ವಂತ ಮನೆ ಕೊಡದೇ ಇರ್ತಾರಾ? ಹಲ್ಲೆಲೂಯಾ. ನಿನ್ನ ಕುಟುಂಬನ ರಕ್ಷಿಸದೇ ಇರ್ತಾರಾ? ಸೈತಾನಿಂದ ಬಿಡುಗಡೆ ಕೊಡದೇ ಇರ್ತಾರಾ? ಯೇಸುವನ್ನೇ ಕೊಟ್ಟಾಯ್ತು. ಆಮೇಲೆ ರೋಗ ಸೌಖ್ಯ ಕೊಡದೇ ಇರ್ತಾರಾ? ಅವಾಗ ನೀವು ಹೇಳ್ಬೋದು, ಪಾಸ್ಟರ್ ಹೌದಾ ರೋಗ ಸೌಖ್ಯ ಎಲ್ಲ ಕೊಡ್ತಾರೆ, ಆಮೇಲೆ ಯಾಕೆ ನನಗೆ ಕೆಲವು ಟೈಮಲ್ಲಿ ಸಿಗ್ತಾ ಇಲ್ಲ, ಯಾಕೆ ನನಗೆ ಸಿಗ್ತಾ ಇಲ್ಲ? ಅಲ್ಲೇ ಪ್ರಶ್ನೆ ಇರೋದು. ಇಷ್ಟು ದೇವರು ಪ್ರೀತಿಸ್ತಾರೆ, ಇಷ್ಟು ದೇವರು ಕೊಡ್ತಾರಲ್ಲ. ದೇವ್ರು ಹೇಳ್ತಾರೆ ಇದೆಲ್ಲ ನಾನು ನಂಬೋರಿಗೆ ಕೊಡ್ತೀನಿ. ಬಟ್ ಎರಡನೇದಾಗಿ ದೇವ್ರು ಹೇಳ್ತಾರೆ, ಯಾರು ಈ ಪ್ರೀತಿಗೆ ರೆಸ್ಪಾಂಡ್ ಮಾಡ್ತಾರೋ, ಈ ಪ್ರೀತಿ ಗ್ರಹಿಸಿ ನನ್ನನ್ನು ವಾಪಸ್ ಪ್ರೀತಿಸ್ತಾರೋ ಅವರಿಗೆ ಗ್ಯಾರಂಟಿ ದೇವರು ಸಾಲದಿಂದ ಬಿಡುಗಡೆ ಕೊಡ್ತಾರೆ, ರೋಗವನ್ನು ವಾಸಿ ಮಾಡ್ತಾರೆ. ದೇವರು ನನ್ನ ಪ್ರೀತಿಸಿದ್ರು ಅಂತ ಅಲ್ಲ, ಆ ಪ್ರೀತಿಯನ್ನು ನೀನು ಅಂಗೀಕರಿಸ್ಬೋದು, ತಿರಸ್ಕರಿಸ್ಬೋದು, ಈ ಪ್ರೀತಿಯನ್ನು ಬಿಟ್ಟು ತಿರುಗಿ ಸೈತಾನಿಂದ ಹೋಗ್ಬೋದು. ಬಟ್ ಈ ಪ್ರೀತಿಯನ್ನು ತಿಳಿದು ಇಷ್ಟು ಒಳ್ಳೆ ದೇವ್ರನ್ನ ಇನ್ನು ಮುಂದೆ ನಾನು ಪ್ರೀತಿಸ್ತೀನಿ ಅಂತ ನೀನು ತೀರ್ಮಾನ ತಗೊಳ್ತೀಯಲ್ಲ, ಅಂಥವರಿಗೆ ರೋಗ ಸೌಖ್ಯ ಗ್ಯಾರಂಟಿ ಆಗಿ ಕಾರ್ಯ ಮಾಡುತ್ತೆ ಎಂಬುದಾಗಿನೇ ವಾಕ್ಯದಲ್ಲಿ ಬರೆದಿದೆ. ವಾಕ್ಯ ಅರ್ಥ ಆದವರು ದೇವರಿಗೊಂದು ಸ್ತೋತ್ರನ ಸಲ್ಲಿಸೋಣ. ಹಲ್ಲೆಲೂಯಾ. ಆಮೇನ್. ಅವಾಗೊಂದು ಸಿಸ್ಟರ್ ಕೇಳ್ತಾರೆ, ಪಾಸ್ಟರ್ ಏನು ಪಾಸ್ಟರ್ ನಮ್ಮ ಗಂಡ ರಕ್ಷಣೆ ಹೊಂತಾರ? ದೇವ್ರು ಹೇಳ್ತಾರೆ, ನನ್ನ ಮಗನನ್ನೇ ಕೊಟ್ಬಿಟ್ಟಿದ್ದೀನಿ. ನಿನ್ನ ಗಂಡ ಅಲ್ಲ, ನಿಮ್ಮ ಗಂಡನ ಮನೆಯವ್ರನ್ನೆಲ್ಲ ರಕ್ಷಿಸೋಕ್ಕೆ ನನ್ನ ಕೈಲಿ
ಆಗುತ್ತೆ. ನೀನೊಬ್ಳು ನನ್ನ ಪ್ರೀತಿಸಿದ್ರೆ, ಕಾರಣ ಎಲ್ಲ ವಾಗ್ದಾನ ಇರೋದು ದೇವರ ಪ್ರೀತಿಯನ್ನು ಸ್ವೀಕರಿಸೋರಿಗೆ, ಎರಡನೇದು ಅವ್ರನ್ನ ವಾಪಸ್ ಪ್ರೀತಿಸೋರಿಗೆ. ಇವಾಗ ನಾನು ಪ್ರಶ್ನೆ ಕೇಳ್ತೀನಿ, ನೀವೆಷ್ಟು ದೇವ್ರನ್ನ ವಾಪಸ್ ಪ್ರೀತಿಸ್ತಾ ಇದ್ದೀರಾ? ಅಲ್ಲೇ ಈ ಬಿಡುಗಡೆ ನಡೆಯುತ್ತಾ ಇಲ್ಲ ಅಂತ ಗೊತ್ತಾಗುತ್ತೆ. ಹಲ್ಲೆಲೂಯಾ. ಇನ್ನೊಂದು ವಿಷಯ, ಯಾಕೆ ಹೇಳಿದೆ ದೇವರು ನಮ್ಮನ್ನು ಪ್ರೀತಿಸುವಾಗ ನಿಮ್ಮ ಮನೆಯವ್ರನ್ನ ರಕ್ಷಿಸ್ತಾರೆ ಅಂತ ಹೇಳೋಕ್ಕೆ ಕಾರಣ, ಬೈಬಲ್ ಒಂದು ವಾಕ್ಯ ಇದೆ, ದೇವರನ್ನು ಪ್ರೀತಿಸುವವರಿಗೆ ದೇವರು ಅವ್ರ ಹತ್ರ ಎಲ್ಲ ರಹಸ್ಯನ ಹೇಳ್ಕೊಡ್ತಾರೆ. ಲಾಸ್ಟ್ ಟೈಮ್ ಬೆಳಗಾಮಿಂದ ಒಂದು ಸಿಸ್ಟರ್ ಬಂದಿದ್ರು, ಹೇಳಿದ್ರು, ಪಾಸ್ಟರ್ ನಮ್ಮ ಅಮ್ಮ ರಕ್ಷಣೆ ಹೊಂದಬೇಕು, ಅವ್ರು ಯಾವಾಗಲೂ ನನಗೆ ತೊಂದರೆ ಕೊಡ್ತೇನೆ ಇರ್ತಾರೆ, ಚರ್ಚಿಗೆ ಹೋಗಬೇಡ, ಹೋಗಬೇಡ ಅಂತ. ನಾನು ದೇವ್ರ ಹತ್ರ ಕೇಳಿದೆ, ದೇವ್ರು ನಮ್ಮ ತಾಯಿ ಹೇಗೆ ರಕ್ಷಣೆ ಹೊಂದಬೇಕು, ದೇವರು ಆ ಸೀಕ್ರೆಟ್ ನನಗೆ ಹೇಳ್ಕೊಟ್ರು. ಆ ಸೀಕ್ರೆಟ್ 2 ತಿಂಗಳು ಅನುಸರಿಸಿದಾಗ ಎರಡನೇ ತಿಂಗಳು ಕೊನೆಯದಾಗಿ ಅವ್ರ ಅಮ್ಮ ಬಂದು ಹೇಳ್ತಾರೆ, ಏಯ್ ನೆಕ್ಸ್ಟ್ ಭಾನುವಾರದಿಂದ ನಾನು ನಿನ್ನ ಜೊತೆ ಚರ್ಚಿಗೆ ಬರ್ತೀನಿ. ಹಾಗಾದರೆ ಯಾಕೆ ದೇವರು ಸೀಕ್ರೆಟ್ಸ್ ಮಾತಾಡಲ್ಲ? ಯೋಬನ ಪುಸ್ತಕ 29ನೇ ಅಧ್ಯಾಯದಲ್ಲಿ ಬರೆದಿದೆ, ದೇವರು ತನ್ನ ಸ್ನೇಹಿತರೊಂದಿಗೆ ಮಾತ್ರ, ತನ್ನನ್ನು ಪ್ರೀತಿಸೋರ ಹತ್ರ ಮಾತ್ರ ತನ್ನ ರಹಸ್ಯನ ಹಂಚ್ಕೊಳ್ತಾರೆ. ಸೊ ನೀನು ದುಡ್ಡು ಮನೆ XYZ ಹಿಂದೆ ಹೋದರೆ ರಹಸ್ಯನೂ ಇಲ್ಲ. ರಹಸ್ಯಗಳು ದೇವರು ತನ್ನನ್ನು ಪ್ರೀತಿಸೋರೊಂದಿಗೆ ಮಾತ್ರ ಹಂಚ್ಕೊಳ್ತಾರೆ. ಎಲ್ಲಿ ಬರೆದಿದೆ? ಯೋಬನ ಬರೆದ ಪುಸ್ತಕ 29:4ನೇ ವಾಕ್ಯ. ಈ ಬೈಬಲ್ ವಾಕ್ಯ ಏನು ಗೊತ್ತಾ ಬರ್ದಿದೆ? ಒಬ್ಬ ದೇವರನ್ನ ಪ್ರೀತಿಸ್ತಾ ಇದ್ದಾನೆ, ಆ ಪ್ರೀತಿಸುವವನಿಗೆ ದೇವರು ತನ್ನ ರಹಸ್ಯಗಳನ್ನು ಆ ಮನೆಯ ಮೇಲೆ ಇತ್ತು ಅಂತ ಬರೆದಿದೆ. ಇಂಗ್ಲೀಷ್ ಬೈಬಲಿಗೆ ಬರೆದಿದೆ, ಆಸ್ ಐ ವಾಸ್ ಇನ್ ದ ಡೇಸ್ ಆಫ್ ಮೈ ಯೂತ್ ವೆನ್ ದ ಸೀಕ್ರೆಟ್ ಆಫ್ ಗಾಡ್ ವಾಸ್ ಅಪಾನ್ ಮೈ ಟ್ಯಾಬರ್ನಾಕಲ್. ಯೋಬ ದೇವರನ್ನ ನಿಜವಾಗ್ಲೂ ಪ್ರೀತಿಸ್ತಾ ಇದ್ದ. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ಇವನ ಮನೆಯಲ್ಲಿ ಇವನ ಹತ್ರ ದೇವರು ರಹಸ್ಯಗಳನ್ನು, ಸಾಲದಿಂದ ಹೆಂಗೆ ಆಚೆ ಬರಬೇಕು, 20 ವರ್ಷದಿಂದ ಗೂಗಲ್ ನೋಡಿ, ಯೂಟ್ಯೂಬ್ ನೋಡಿ, ಸಾಲ ಜಾಸ್ತಿ ಆಗ್ತಾ ಇದೆಯಾ ಕಮ್ಮಿ ಆಗ್ತಾ ಇದೆಯಾ. ನನಗೊಬ್ಬ ಇತ್ತೀಚೆಗೆ ಮೆಸೇಜ್ ಕಳಿಸ್ತಾ, ಪಾಸ್ಟರ್ ನಾನು ಎಷ್ಟು ಕಷ್ಟಪಡ್ತೀನಿ ಅಂದರೆ 24/7 ಕೆಲಸ ಮಾಡ್ತೀನಿ, ಆದರೂ ಸಾಲ ತೀರ್ತಾ ಇಲ್ಲ ಅಂತೆ. 24/7 ಅಂದರೆ ಏನು? ಬೆಳಗ್ಗೆ ರಾತ್ರಿ ಕೆಲಸ ಮಾಡ್ತಾ ಇದ್ದಾನೆ, ಸಾಲ ಹಂಗೆ ಇದೆ. ದೇವರು ಹೇಳ್ತಾರೆ, ನೀನು ನನ್ನ ಪ್ರೀತಿಸಿದ್ರೆ ಆ ಸಾಲದಿಂದ ಆಚೆ ಬರೋಕ್ಕೆ ಮಾರ್ಗವಾಗಿರುವ ರಹಸ್ಯವನ್ನು ನಾನು ನನ್ನನ್ನು ಪ್ರೀತಿಸೋರ ಹತ್ರ ಮಾತ್ರ ಹಂಚ್ಕೊಳ್ತೀನಿ. ವಾಕ್ಯ ಅರ್ಥ ಆದವ್ರು ಒಂದು ಆಮೇಲೆ ಹೇಳ್ತೀರಾ ಅಷ್ಟೇ. ಎಲ್ಲರ ಹತ್ರ ದೇವರು ರಹಸ್ಯಗಳು ಮಾತಾಡಲ್ಲ. ಯಾರು ಅವ್ರನ್ನ ಪ್ರೀತಿಸ್ತಾರೋ, ಯೋಬನ ಪುಸ್ತಕ 29ನೇ ಅಧ್ಯಾಯದ 4ನೇ ವಾಕ್ಯ, ಆ ದಿನಗಳಲ್ಲಿ ನನ್ನ ಜೀವಮಾನದ ಸುಗ್ಗಿ ಕಾಲವು, ದೇವರ ಸ್ನೇಹವು ನನ್ನ ಗೂಡಾರವನ್ನು ಆವರಿಸಿಕೊಂಡಿತ್ತು, ದೇವರ ಪ್ರೀತಿ ನನ್ನ ಮನೆ ಮೇಲಿತ್ತು. ಇಂಗ್ಲೀಷ್ ಬೈಬಲ್ ಬರೆದಿದೆ, ಇಂಗ್ಲೀಷ್ ಬೈಬಲಲ್ಲಿ KJVಯಲ್ಲಿ ಹೀಗೆ ಬರೆದಿದೆ, ಆಸ್ ಐ ವಾಸ್ ಇನ್ ದ ಡೇಸ್ ಆಫ್ ಮೈ ಯೂತ್ ವೆನ್ ದ ಸೀಕ್ರೆಟ್ ಆಫ್ ಗಾಡ್ ವಾಸ್ ಅಪಾನ್ ಮೈ ಟ್ಯಾಬರ್ನಾಕಲ್. ಹಾಗಾದರೆ ದೇವರಿಗೆ ಸೀಕ್ರೆಟ್ಸ್ ಇದೆಯಾ? ಹೌದು. ಈ ಬೆಂಗಳೂರಲ್ಲಿ ಜಾಸ್ತಿ ಸಂಬಳ ಇರುವ ಕೆಲಸ ಎಲ್ಲಿದೆ? ದೇವರಿಗಿದೆ ಸೀಕ್ರೆಟು. ಆಮೇನ್, ಹಲ್ಲೆಲೂಯಾ. ಎಲ್ಲಿ ಕೆಲಸ ಅಪ್ಲೈ ಮಾಡಬೇಕು? ಸೀಕ್ರೆಟ್ ದೇವ್ರ ಹತ್ರ. ಎಲ್ಲ ಸಾಲ ತೀರಿಸೋದಕ್ಕೆ ಸೀಕ್ರೆಟ್ ದೇವ್ರ ಕೈಯಲ್ಲಿ, ಪಾಪ ಜಯಿಸುವ ಸೀಕ್ರೆಟ್ ದೇವ್ರ ಕೈಯಲ್ಲಿ, ಕರ್ನಾಟಕವನ್ನೇ ದೇವ್ರ ಕಡೆ ತರುವಂಥ ಸೀಕ್ರೆಟ್ ದೇವ್ರ ಕೈಯಲ್ಲಿ. ಬಟ್ ದೇವರು ಎಲ್ಲರ ಹತ್ರ ಮಾತಾಡಲ್ಲ. ತನ್ನನ್ನು ಪ್ರೀತಿಸೋರ ಒಂದಿಗೆ ದೇವರು ತನ್ನ ರಹಸ್ಯಗಳನ್ನು ಶೇರ್ ಮಾಡ್ತಾರೆ. ಅವರು ಶೇರ್ ಮಾಡುವಾಗ ಸಡನ್ನಾಗಿ ರೋಗ ಸೌಖ್ಯ ಆಗ್ತಾ ಇದೆ. ಕಾರಣ ಬೇರೆಯವರೆಲ್ಲ ಡಾಕ್ಟರ್ ರಿಪೋರ್ಟ್ ನೋಡುವಾಗ ಆಕಾಶದ ಭೂಮಿ ಸೃಷ್ಟಿ ಮಾಡಿದ ದೇವರು ತನ್ನನ್ನು ಪ್ರೀತಿಸೋರೊಂದಿಗೆ ತನ್ನ ರಹಸ್ಯಗಳು ಅವರಿಗೆ ಸೌಖ್ಯವನ್ನು ಕೊಡ್ತಾ ಇದೆ. ಆಮೆನ್, ಹಲ್ಲೆಲೂಯಾ. ಹೆಂಗೆ ಪಾಸ್ಟರ್ ಸಾಲ ತೀರಿಸೋದು, ಮನೆ ಕಟ್ಟೋದು? ದೇವರು ಹೇಳ್ತಾರೆ, ನೀನು ನನ್ನ ಹತ್ರ ಕೇಳು, ನೀನು ನಿಜವಾಗ್ಲೂ ನನ್ನ ಪ್ರೀತಿಸುವ ಮಗಳಾಗಿದ್ದರೆ ನಾನು ನಿನ್ನ ಹತ್ರ ಆ ರಹಸ್ಯಗಳನ್ನು ಮಾತಾಡ್ತೀನಿ. ಆಮೇನ್, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಆಮೇನ್. ಸೊ ಫಸ್ಟು ದೇವರನ್ನ ಪ್ರೀತಿಸಿದ್ರೆ, ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಾನು ತನ್ನ ಅಮೂಲ್ಯವಾದ ಮಗನನ್ನೇ ಕೊಟ್ಟಿದ್ದೀನಿ, ಬಾಕಿ ಎಲ್ಲ ಕಾರ್ಯ ಕೊಡದೇ ಇರ್ತೀನ. ಆಮೇನ್. ಜನರು ನಿಮಗೆ ಮೋಸ ಮಾಡಿರ್ಬೋದು, ಬಟ್ ದೇವರಿಗೆ ನಿಮ್ಮ ಸಾಲ ತೀರ್ಸಕ್ಕಾಗುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನು ಅಷ್ಟು ಹೋದ್ರೂ ನಿನಗೆ ಜ್ಞಾನ ಬರದೇ ಇರ್ಬೋದು. ನೀನು ದೇವರನ್ನ ಪ್ರೀತಿಸಿದ್ರೆ ಯಾರಿಗೂ ಇಲ್ಲದೆ ಇರುವಂಥ ವಿಶೇಷ ಜ್ಞಾನ, ಕ್ಲಾಸಲ್ಲಿ ಫಸ್ಟ್ ನಿಲ್ಲುವಂಥ ಜ್ಞಾನ ದೇವರು ನಿನಗೆ ಕೊಟ್ಟೇ ಕೊಡ್ತಾರೆ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್.
ದೇವ್ರನ್ನ ಪ್ರೀತಿಸೋರು ದೇವ್ರಿಗೆ ಒಂದು ಸ್ತೋತ್ರ ಹೇಳ್ತೀರಾ? ಆಮೇನ್, ಆಮೇನ್. ಸೊ ದೇವ್ರನ್ನ ಪ್ರೀತಿಸಿದ್ರೆ ನೀನು ನೀತಿವಂತನಾಗಿ ದೇವ್ರು ಡಿಕ್ಲೇರ್ ಮಾಡ್ತಾರೆ. ಲೋಕ ನೀನು ಅಪರಾಧಿ ಅಂತ ಹೇಳಿದ್ರು ದೇವ್ರಿಗೆ ಅದು ವಿಷಯ ಇಲ್ಲ. ದೇವರು ನಿನ್ನ ನೀತಿವಂತನಾಗಿ ಡಿಕ್ಲೇರ್ ಮಾಡ್ತಾ ಇದ್ದಾರೆ. ಕಾರಣ ಆ ಪಾಪಕ್ಕೆ ಪರಿಹಾರವಾಗಿ ಯೇಸು ಸ್ವಾಮಿ ಪ್ರಾಣವನ್ನು ಕೊಟ್ಟಿದ್ದಾರೆ. ಸೊ ಎಷ್ಟು ದೇವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ತಂದ ಒಬ್ಬನೇ ಮಗನನ್ನು ನಮಗೋಸ್ಕರ ಶಿಲುಬೆಯಲ್ಲಿ ಅವ್ರು ನಮಗೋಸ್ಕರ ಪ್ರಾಣವನ್ನು ಕೊಟ್ಟಿದ್ದಾರೆ. ಆಮೇನ್. ಅದಕ್ಕೆ ನೀವು ನೋಡಿ, ಆರ್ಮಿ ಅವರೆಲ್ಲ ಸತ್ತರೆ ಗೌರ್ಮೆಂಟ್ ಅವ್ರಿಗೆ ಎಲ್ಲರ ಮುಂದೆಡೆ ಹಾನರ್ ಕೊಡುತ್ತೆ. ಗೌರ್ಮೆಂಟ್ ಸೋಲ್ಜರ್ ಅವ್ರಿಗೆ ಇಡೀ ಊರೇ ಅವ್ರ ಮನೆಗೆ ಹೋಗುತ್ತೆ. ಕಾರಣ ಇವನು ಪ್ರಾಣ ಕೊಟ್ಟಿದ್ದು ದೇಶಕ್ಕೋಸ್ಕರ. ಬಟ್ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಾನು ನಿನಗೋಸ್ಕರ ಪ್ರಾಣವನ್ನು ಕೊಟ್ಟಿದ್ದೀನಿ. ಅಷ್ಟು ನನಗೆ ದೇವರಿಗೆ ನಿಮ್ಮ ಮೇಲೆ ಪ್ರೀತಿ ಇದೆ. ಅದಕ್ಕೆ ಅವ್ರು ನಿಮ್ಮನ್ನು ನೀತಿವಂತನಾಗಿ ಮಾಡಿದ್ದಾರೆ. ಆಮೇಲೆ ಯೇಸು ತಂದೆಯಾದ ದೇವರು ಹೇಳ್ತಾರೆ, ಮಗನನ್ನೇ ಕೊಟ್ಟಿದ್ದೀನಿ, ಬೇರೆ ವಿಷಯದಲ್ಲಿ ನಾನು ಉತ್ತರ ಕೊಡದೇ ಇರ್ತೀನ? ಆಮೇನ್. ಹಾಗಾದ್ರೆ ದೇವ್ರು ಎಲ್ಲ ವಿಷಯದಲ್ಲಿ ಉತ್ತರ ಕೊಡ್ತಾರಾ? ನೋಡಿ, ದೇವ್ರಿಗೊಂದು ವಿಶೇಷತೆ ಇದೆ. ಕೆಲವರು ಹೇಳ್ಬೋದು, ಫಸ್ಟ್ ನಮ್ಗೆ ತುಂಬ ಚೆನ್ನಾಗಿ, ನಮ್ಗೆ ತುಂಬ ದುಡ್ಡಿದೆ, ಬಟ್ ಆರೋಗ್ಯ ಇಲ್ಲ. ಇನ್ನು ಕೆಲವರು ಹೇಳ್ತಾರೆ, ಫಸ್ಟ್ ನಾವು ಚೆಂದಾಗಿ ಓದ್ತೀರಿ, ಆದರೆ ನಮ್ಮ ಮನೇಲಿ ಯಾರು ಹೇಳಿದ ಮಾತು ಕೇಳ್ತೀವಿ. ಇನ್ನು ಕೆಲವರು ಹೇಳ್ತಾರೆ, ನಮ್ಗೆ ತುಂಬ ಆತ್ಮಿಕವಾಗಿ ಚೆನ್ನಾಗಿದ್ದೀರಿ, ಪಾಕೆಟಲ್ಲಿ 5 ಪೈಸೆ ಇಲ್ಲ. ಬಟ್ ದೇವರು ಹೇಳ್ತಾ ಇದ್ದಾರೆ, ನಾನು ನಿನ್ನನ್ನು ಆಶೀರ್ವಾದ ಮಾಡುವಾಗ ಎಲ್ಲ ವಿಷಯದಲ್ಲೂ ಅಬ್ರಹಾಮನನ್ನು ದೇವರು ಆಶೀರ್ವಾದ ಮಾಡಿದ್ರು. ಅವನು ಆತ್ಮಿಕವಾಗೂ ಆಶೀರ್ವದಿಸಲ್ಪಟ್ಟಿದ್ದಾನೆ, ಮನೆಯಲ್ಲೂ ಆಶೀರ್ವದಿಸಲ್ಪಟ್ಟಿದ್ದಾನೆ, ದುಡ್ಡಿನ ವಿಷಯದಲ್ಲೂ ಆಶೀರ್ವದಿಸಲ್ಪಟ್ಟಿದ್ದಾನೆ, ಅವನ ಕುಟುಂಬ ಆಶೀರ್ವದಿಸಲ್ಪಟ್ಟಿದೆ, ಅವನ ವಂಶ ಆಶೀರ್ವದಿಸಲ್ಪಟ್ಟಿದೆ. ದೇವರು ಕೊಡುವಾಗ ಪೂರ್ಣವಾಗಿ ಆಶೀರ್ವಾದ ಮಾಡ್ತಾರಂತೆ. ಆಮೇನ್. ಅದಕ್ಕೆ ಕುಷ್ಠರೋಗಿಗೆ ದೇವರು ಸೌಖ್ಯ, 10 ಕುಷ್ಠರೋಗಿಗಳಿಗೆ ಸೌಖ್ಯ ಕೊಡ್ತಾರೆ. 9 ಜನ ಬರಲ್ಲ ಥ್ಯಾಂಕ್ಸ್ ಹೇಳೋಕ್ಕೆ. ಒಂದೇ ಒಂದು ವ್ಯಕ್ತಿ ಬರ್ತಾನೆ. ಅವನ ನೋಡಿ ದೇವ್ರು ಏನು ಗೊತ್ತಾ ಹೇಳಿದ್ರು, ಇಂಗ್ಲೀಷ್ ಬೈಬಲ್ ಬರ್ತಿದೆ, ಯು ಆರ್ ಮೇಡ್ ಹೋಲ್. ಅಂದರೆ ಫಸ್ಟು 9 ಜನರಿಗೆ ಶರೀರದಲ್ಲಿ ಅವ್ರಿಗೆ ಕುಷ್ಠರೋಗ ಸೌಖ್ಯ ಆಯಿತು. ಆದರೆ ಇವನನ್ನು ನೋಡಿ ದೇವ್ರು ಹೇಳ್ತಾರೆ, ನೀನು ವಾಪಸ್ ಬಂದು ನನ್ನನ್ನು ಆರಾಧನೆ ಮಾಡಿ ನೀನು ನನಗೆ ಸ್ತೋತ್ರ ಕೃತಜ್ಞತೆ ಹೇಳಿದ್ರಿಂದ ನಾನು ನಿನಗೆ ಪೂರ್ಣವಾಗಿ ಸೌಖ್ಯ ಕೊಡ್ತೀನಿ. ನಿನ್ನ ಶರೀರದಲ್ಲಿ ಮಾತ್ರ ಅಲ್ಲ, ನಿನ್ನ ಆತ್ಮದಲ್ಲಿಯೂ ಪಾಪದಿಂದ ನಾನು ನಿನ್ನ ಬಿಡುಗಡೆ ಮಾಡ್ತಾ ಇದ್ದೀನಿ. ಯು ಆರ್ ಮೇಡ್ ಹೋಲ್. ಹಾಗಾದರೆ ದೇವರು ಕೊಡೋ ಆಶೀರ್ವಾದ ಹೆಂಗೆ ಗೊತ್ತಾ? ದುಡ್ಡು ಇರುತ್ತೆ, ಆರೋಗ್ಯನೂ ಇರುತ್ತೆ, ದೇವರು ಇರ್ತಾರೆ, ಮನೆಯೂ ಚೆನ್ನಾಗಿರುತ್ತೆ, ಸಭೆಯಲ್ಲೂ ಆಶೀರ್ವಾದವಾಗಿರ್ತೀಯ, ನಿನ್ನ ದೇಶಕ್ಕೂ ಆಶೀರ್ವಾದವಾಗಿರ್ತೀಯ. ದೇವರು ಆಶೀರ್ವದಿಸುವಾಗ ಫುಲ್ ಪ್ಯಾಕೇಜ್ ಆಗಿ ನಮ್ಮನ್ನು ಆಶೀರ್ವದಿಸ್ತಾರೆ. ಅರ್ಥ ಆದವರೊಂದು ಆಮೇನ್ ಹೇಳ್ತೀರಾ? ಹಲ್ಲೆಲೂಯಾ, ಆಮೇನ್. ಸೊ ಎಷ್ಟು ದೇವರು ತಮ್ಮನ್ನು ಪ್ರೀತಿಸಿದ್ದಾರೆ. ಯೇಸು ನಮಗೋಸ್ಕರ ಪ್ರಾಣವನ್ನೇ ಕೊಟ್ಟಿದ್ದಾರೆ. ಆವಾಗ ನೀವು ಯಾವಾಗಲೂ ಯಾರಾದರೂ ಅಯ್ಯೋ ಅವ್ರು ನಮ್ಮನ್ನು ಪ್ರೀತಿಸ್ತಾ ಇಲ್ಲ, ಅವ್ರು ನಮ್ಮ ಹತ್ರ ಮಾತಾಡ್ತಾ ಇಲ್ಲ, ಇವಾಗ ನಮ್ಮನ್ನು ಬಿಟ್ಟು ಓಡೋಗ್ಬಿಟ್ಟಿದ್ದಾರೆ, ಅವ್ರು ನಮಗೆ ಮುಂಚೆ ಥರ ನಮ್ಮ ಹತ್ರ ಇಲ್ಲ ಅಂತ ಹೇಳಿ ನೀವು ಬೇಜಾರು ಮಾಡ್ಕೊಳ್ಬೇಡಿ. ಕಾರಣ ಯೇಸು ಸ್ವಾಮಿ ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ಅವ್ರು ಕೈ ಬಿಟ್ಟರು, ಯೇಸು ನಿಮ್ಮನ್ನು ಕೈ ಬಿಡೋದಿಲ್ಲ. ಅವರ ಪ್ರೀತಿ ಶಾಶ್ವತವಾದದ್ದು. ಅವರ ಪ್ರೀತಿ ಮಹಾಪ್ರೀತಿಯಿಂದ ನಿಮ್ಮನ್ನು ಪ್ರೀತಿಸಿದ್ದಾನೆ ಅಂತ ಬೈಬಲಲ್ಲಿ ಬರೆದಿದೆ. ಹಲ್ಲೆಲೂಯಾ, ಆಮೇನ್. ಸೊ ಅವರ ಪ್ರೀತಿ, ಆಮೇನ್, ಅವರ ಪ್ರೀತಿ ಇವತ್ತು ಅವರ ಪ್ರೀತಿಗೆ ನಾವು ಕೃತಜ್ಞತೆ ಹೇಳುವವರಾಗಿರಬೇಕಾಗುತ್ತೆ. ಕಾರಣ ನಾವು ಕೇಳೋದಕ್ಕಿಂತ ಮುಂಚೆ ಅವ್ರು ನಮಗೋಸ್ಕರ ಪ್ರಾಣವನ್ನು ಕೊಟ್ಟಿದ್ದಾರೆ. ನಾವು ಅವ್ರನ್ನ ಹುಡುಕೋದಕ್ಕಿಂತ ಮುಂಚೆ ಅವ್ರನ್ನ ಹುಡುಕಿ ಬಂದಿದ್ದಾರೆ. ನೀನು ಇವತ್ತು ಆರಾಧನೆ ಮಾಡೋಕ್ಕಿಂತ ಮುಂಚೆ ದೇವರಿನ ಮರಣದಿಂದ ತಪ್ಪಿಸಿದ್ದಾರೆ. ಹೋದ ವಾರ ಪೇಪರಲ್ಲಿ ನೋಡಿರ್ಬೋದು, ಪ್ರತಿ ಗಂಟೆಗೆ 100 ಜನ ಸಾಯ್ತಾ ಇದ್ದಾರೆ ಲೋಕದಲ್ಲಿ. ಇವಾಗ 100 ಪೀಪಲ್ 1 ಅವರ್ ಆದರೆ 100 ಜನ ಸಾಯ್ತಾ ಇದ್ದಾರೆ. ಒಂಟಿತನ, ಸೂಸೈಡ್ಗಳು, ಆಕ್ಸಿಡೆಂಟ್ಗಳು, ಮರಣದ ಪ್ರಮಾಣ ಜಾಸ್ತಿ ಆಗುವಾಗ ಯೇಸು ಸ್ವಾಮಿ ಹೇಳಿದ ಮಾತೇನು ಗೊತ್ತಾ? ಆಮೇನ್. ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ. ನನ್ನ ಅನುಮತಿ ಇಲ್ಲದೆ ನಿನ್ನ ಪ್ರಾಣವನ್ನು ಮುಟ್ಟಕ್ಕೆ ಭೂಮಿಯಲ್ಲಿ ಯಾವ ಶಕ್ತಿಯಿಂದಲೂ ಆಗೋದಿಲ್ಲ. ಯೇಸು ಲಾಸರ್ ನೋಡಿ ಹೇಳಿದ್ರು, ಲಾಸರ್ ನಿನ್ನ ಮನೆಯಲ್ಲಿ, ನಿಮ್ಮ ಮನೆಯಲ್ಲಿ ಮಾರ್ತಾ ಮರಿಯ ಮನೆಯಲ್ಲಿ ಲಾಸರ್ ಸತ್ತಿರ್ಬೋದು. ಯೇಸು ಸ್ವಾಮಿ ಹೇಳ್ತಾರೆ, ನಾನೇ ಪುನರುತ್ಥಾನ, ನಾನೇ ಅವನಿಗೆ ಜೀವ ಕೊಡುವ ದೇವರು. ಹಲ್ಲೆಲೂಯಾ. ಸೊ ದೇವರ ಪ್ರೀತಿ ನಮ್ಮನ್ನು ನೀತಿವಂತರಾಗಿ ಮಾಡಿದೆ. ಅದಕ್ಕಾಗಿ ಸ್ತೋತ್ರ. ಯಾರಿಗೂ ಬೇಡದಿರೋ ನಮ್ಮನ್ನು ದೇವರು ಪ್ರೀತಿಸಿದ್ದಾರೆ. ಆ ದೇವರ ಪ್ರೀತಿ ಬಗ್ಗೆ ತಿಳಿವಳಿಕೆ ಇರೋರು ಒಂದು ಆಮೇಲೆ ಹೇಳ್ತೀರಾ? ಎರಡನೇದು, ದೇವರ ಪ್ರೀತಿ ಏನು ಮಾಡಿದ್ದೆ ಓದೋಣ. ಎಫೆಸೀಯ ಲೇಖನ ಪುಸ್ತಕ 2ನೇ ಅಧ್ಯಾಯ. ನೀವು ಫುಲ್ ಈ ಪುಸ್ತಕ ಓದಿದ್ರೆ ಗೊತ್ತಾಗುತ್ತೆ ಎಷ್ಟು ದೇವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ, ಏನೆಲ್ಲ ನಮಗೆ ಕೊಟ್ಟಿದ್ದಾರೆ ಅಂತ ನೀವು ಅರ್ಥ ಮಾಡ್ಕೊಳ್ಬೋದು. ಎಫೆಸೀಯ ಲೇಖನ ಪುಸ್ತಕ 2ನೇ ಅಧ್ಯಾಯದ ಆಮೇಲೆ 4ನೇ ವಾಕ್ಯವನ್ನು ಓದಿ.
ಫಾರ್ ಗಾಡ್ ಹೂ ಇಸ್ ರಿಚ್ ಇನ್ ಮರ್ಸಿ ಫಾರ್ ಇಸ್ ಗ್ರೇಟ್ ಲವ್ ಹಿಯರ್ ವಿತ್ ಹಿ ಲವ್ಡ್ ಅಸ್. ನೆಕ್ಸ್ಟ್ ವಾಕ್ಯನು, ಈವನ್ ವೆನ್ ವಿ ವೇರ್ ಡೆಡ್ ಇನ್ ಸಿನ್ಸ್ ಹ್ಯಾತ್ ಕ್ವಿಕ್ಕಂಡ್ ಅಸ್ ಟುಗೆದರ್ ವಿತ್ ಕ್ರೈಸ್ಟ್ ಬೈ ಗ್ರೇಸ್ ಯು ಆರ್ ಸೇವ್ಡ್. 4-5 ವಾಕ್ಯ ಓದಿ. ಎಫೆಸೀಯ ಲೇಖನ ಪುಸ್ತಕ 2:4-5. ಆದರೆ ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾ ಪ್ರೀತಿಯನ್ನಿಟ್ಟು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. ಆಮೆನ್. ಓಕೆ, ಸೊ ಈ ವಾಕ್ಯ ಅರ್ಥ ಇದೆ. ನಮ್ಮ ದೇವರು ನಮ್ಮಲ್ಲಿ ಎಷ್ಟು ಪ್ರೀತಿಸಿದ್ರೆ ಅಂದರೆ, ಮುಂಚೆ ನಾವು ಪಾಪ ಮಾಡಿದ್ರಲ್ಲ, ಪಾಪದ ಶಂಬಳ ಮರಣ. ಅವಾಗ ಮುಂಚೆ ಪಾಪದಲ್ಲಿ ಇದ್ದಾಗ ನಮ್ಮ ಆತ್ಮ ಸತ್ತೋಗಿತ್ತು. ಹೆಂಗಿತ್ತು? ಸತ್ತೋಗಿತ್ತು. ಇವಾಗ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ದೇವರ ವಾಕ್ಯ ಹೇಳ್ತಾ ಇದೆ, ನೀನು ಯೇಸು ಸ್ವಾಮಿ ನಂಬಿದಾಗ, ಯೇಸು ನಿನ್ನ ಹೃದಯದಲ್ಲಿ ಬಂದಾಗ ಅವರು ಪುನರುತ್ಥಾನ ಅಲ್ವಾ, ಜೀವ ಅಲ್ವಾ, ಸತ್ತೋದ ನಿನ್ನ ಆತ್ಮಕ್ಕೆ ಜೀವ ಕೊಟ್ಟಿದ್ದಾರೆ. ಇವಾಗ ನಿಮ್ಮ ಆತ್ಮ ಇವಾಗ ಹೇಗಿದೆ? ಜೀವಂತವಾಗಿದೆ. ಇಸ್ ಕ್ವಿಕ್ಕಂಡ್, ಇಟ್ಸ್ ಅಲೈವ್. ಹಲ್ಲೆಲೂಯಾ. ಸೊ ಓಕೆ, ದೇವ್ರಿಗೆ ನಮ್ಮ ಮೇಲೆ ತುಂಬ ಪ್ರೀತಿ ಇದೆ. ಬಟ್ ನಮ್ಮ ಹತ್ರ ಹೆಂಗೆ ಮಾತಾಡೋದು? ನಮ್ಮ ಆತ್ಮ ಸತ್ತೋಗಿದೆ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಯಾರೆಲ್ಲ ಅವ್ರನ್ನ ಕೂಗ್ತಾರೋ ಅವರ ಜೀವಿತದಲ್ಲಿ ಬಂದು ಸತ್ತೋಗಿರೋ ಅವ್ರ ಆತ್ಮವನ್ನು ಪುನರುತ್ಥಾನ ಪಡಿಸ್ತಾ ಇದ್ದಾರೆ, ಉಜ್ಜೀವನಗೊಳಿಸ್ತಾ ಇದ್ದಾರೆ. ಅವರ ಆತ್ಮ ಜೀವಂತವಾಗಿದೆ. ಜೀವಂತವಾಗಿ ಮಾಡೋಕ್ಕಾಗುತ್ತಾ? ಹೌದು. ಲಾಸರ್ನ ಮಾಡಿದ್ರು, ಯಾಯಿರೋಸ್ನ ಅವರೇ ಮರಣವನ್ನು ಗೆದ್ದು ಬಂದರು. ನೋಡಿ, ನಮ್ಮ ಹತ್ರ ಕೆಲವರು ಕೇಳ್ತಾರೆ, ನೀವು ದೇವರು ಅಷ್ಟು ಒಳ್ಳೆಯವರಾಗಿದ್ದರೆ ಯಾಕೆ ಈ ಜನ ಎಲ್ಲ ಕಷ್ಟಪಡ್ತಾರೆ? ಕಷ್ಟ ಅನುಭವಿಸ್ತಾರೆ, ದೇವರು ಒಳ್ಳೆಯವರಲ್ವಾ, ಅವ್ರು ಯಾಕೇನು ಸಹಾಯ ಮಾಡ್ತಾ ಇಲ್ಲ ಅಂತ. ನಮ್ಮ ಪ್ರಶ್ನೆ, ದೇವರು ಮನುಷ್ಯನ ಸೃಷ್ಟಿ ಮಾಡಿದಾಗ ಕಷ್ಟ ಇರಲಿಲ್ಲ. ದೇವರು ಆದಾಮನ ಸೃಷ್ಟಿ ಮಾಡಿದಾಗ ಅವ್ನು ಕಷ್ಟ ಇರಲಿಲ್ಲ, ಕಾಯಿಲೆ ಇರಲಿಲ್ಲ, ಮರಣ ಇರಲಿಲ್ಲ, ಚೆಂದಾಗೇ ಇದ್ದ. ಬಟ್ ದೇವರು ಒಂದು ಕಾರ್ಯ ಮಾಡಿದ್ರು, ಮನುಷ್ಯನಿಗೆ ಫ್ರೀ ವಿಲ್ ಅಂತ ಕೊಟ್ಟಿದ್ರು. ಕನ್ನಡದಲ್ಲಿ ಏನು ಹೇಳ್ತಾರೆ ಫ್ರೀ ವಿಲ್ಗೆ? ಸ್ವಾಚಿತ ಅಂದರೆ ಕೆಟ್ಟದು ಒಳ್ಳೆಯದು ತೀರ್ಮಾನಿಸುವ ಶಕ್ತಿ ಮನುಷ್ಯನಿಗೆ. ಮನುಷ್ಯ ಕೆಟ್ಟದನ್ನು ಚೂಸ್ ಮಾಡ್ದ, ಕೆಟ್ಟದು ಅವನಿಗೆ ತೊಂದರೆ ಕೊಡ್ತಾ ಇದೆ. ಹಲ್ಲೆಲೂಯಾ. ಇವಾಗ ಯಾರಾದರೂ ಕಳ್ಳರಿಗೆ ಹೇಳ್ತಾ ಇದ್ದಾರಾ, ಹೋಗಿ ಕಳ್ತನ ಮಾಡಂತ? ಅದು ಮಾಡೋದು ತಪ್ಪಂತ ಅವ್ನಿಗೆ ಗೊತ್ತಾ? ಅವ್ನು ಕಳ್ತನ ಮಾಡ್ತಾ ಇದ್ದಾನೆ, ಇವಾಗ ಪೊಲೀಸ್ ಕೇಸ್ ಆಗ್ತಾ ಇದೆ, ಕೋರ್ಟ್ಗೆ ಹೋಗ್ತಾ ಇದ್ದಾನೆ, ಜೈಲಿಗೆ ಹೋಗ್ತೀವಿ, ತುಂಬ ಕಷ್ಟ ಬಂದಿದೆ. ಇವನು ಕಷ್ಟ ಬರೋ ಕಾರಣ ಏನು? ಒಳ್ಳೇದಿದೆ, ಕೆಟ್ಟದಿದೆ. ಇವನು ಕೆಟ್ಟದನ್ನು ಆರಿಸ್ಕೊಂಡಿದ್ರಿಂದ ಕೆಟ್ಟಿದ ಪರಿಣಾಮ ನಮಗೆ. ಅವಾಗ ಕೆಟ್ಟದೇ ಭೂಮಿಯಲ್ಲಿ ಇರಬಾರ್ದು ಅಂದರೆ ದೇವ್ರು ನಾವು ಫ್ರೀ ವಿಲ್ ತಗೊಳ್ಬೇಕಾಗತ್ತೆ. ನಮಗೆ ತೀರ್ಮಾನ ತಗೊಳ್ಳೋ ಶಕ್ತಿನೇ ಇರಲ್ಲ. ಅವಾಗ ದೇವ್ರು ನಮಗೆ ಫ್ರೀ ವಿಲ್, ನಮ್ಮ ತೀರ್ಮಾನ ತಗೊಳ್ಳೋ ಶಕ್ತಿ ಕೊಟ್ಟಿದ್ದು ಒಳ್ಳೆಯದನ್ನು ಒಳ್ಳೆ ತೀರ್ಮಾನವನ್ನು ತಗೊಳ್ಳೋಕ್ಕೆ. ಇಲ್ಲಿ ಏನಾಗಿದೆ, ನಮ್ಮ ಆತ್ಮವನ್ನು ಜೀವಂತವಾಗಿ ಮಾಡಿದ್ದಾರೆ. ದೇವ್ರಿಗೊಂದು ಸ್ತೋತ್ರ ಹೇಳ್ತೀರಾ? ಆಮೇನ್. ಅವಾಗ ಕಾಯಿಲೆ ಬಂತು, ಡಾಕ್ಟರ್ ಹೇಳ್ತಾರೆ ಇದು ವಾಸಿ ಆಗದೇ ಇಲ್ಲ ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ. ಬಟ್ ನನ್ನ ಆತ್ಮದಲ್ಲಿ ದೇವರು ಮಾತಾಡ್ತಾ ಇದ್ದಾರೆ, ಮನುಷ್ಯನಿಂದ ಅಸಾಧ್ಯವಾದದ್ದು ದೇವರಿಂದ ಸಾಧ್ಯ. ನೋಡಿ, ಸೊ ಒಳಗಡೆ ದೇವರು ಮಾತಾಡುವಾಗ ಈ ಆತ್ಮನ ಶಕ್ತಿಯಿಂದ ನನ್ನ ಪ್ರಾಬ್ಲಮ್ಸನ್ನು ಜಯಿಸ್ತಾ ಇದ್ದೀನಿ. ಹಲ್ಲೆಲೂಯಾ. ಕಾರಣ ಇವಾಗ ನನ್ನ ಆತ್ಮ ಜೀವಂತವಾಗಿದೆ. ಹಲ್ಲೆಲೂಯಾ. ನನ್ನ ಆತ್ಮ ಇವಾಗ ಡೈರೆಕ್ಟಾಗಿ ದೇವರ ಪ್ರಸನ್ನತೆ ನನ್ನ ಆತ್ಮದಲ್ಲಿ ಅನುಭವಿಸ್ಬೋದು, ದೇವರ ಸ್ವರವನ್ನು ಕೇಳ್ಬೋದು, ದರ್ಶನವನ್ನು ನೋಡ್ಬೋದು. ಪರಿಶುದ್ಧಾತ್ಮ ನಮ್ಮ ಆತ್ಮದಲ್ಲಿ ಇದ್ದಾರೆ. ಆದ್ದರಿಂದ ನಾವು ಬುದ್ಧಿಯಲ್ಲಿ ಮಾತ್ರ ಯೋಚನೆ ಮಾಡ್ತಾ ಇಲ್ಲ, ಆತ್ಮದಲ್ಲಿ ದೇವರ ಮನಸ್ಸನ್ನು ತಿಳಿಯುವರಾಗಿದ್ದೀರಿ, ದೇವರ ಸ್ವರವನ್ನು ಕೇಳುವರಾಗಿದ್ದೀರಿ, ಆತ್ಮದಲ್ಲಿ ದೇವರ ಪ್ರಸನ್ನತೆಯನ್ನು ಅನುಭವಿಸ್ತಾ ಇದ್ದೀರಿ. ನಮ್ಮ ಆತ್ಮ ಜೀವಂತವಾಗಿದೆ. ಆದರೆ ನಮ್ಮ ಜನ ಏನು ಮಾಡ್ತಾರೆ, ಸಿಸ್ಟರ್ ನೀವು ಪ್ರೇಯರ್ ಮಾಡಿ ಪಾಸ್ಟರ್ ನಮ್ಗೆ ಒಳ್ಳೇದಾಗಲಿ. ನಾವು ಯೇಸುವನ್ನ ಕರೆಯಲ್ಲ, ನಮ್ಮ ಆತ್ಮ ಸತ್ತೇ ಇದೆ. ನಮ್ಮ ಆತ್ಮ ನಾವು ಇವ್ರ ಮಾತು ಕೇಳ್ಕೊಂಡಿರ್ತೀವಿ, ಪಾಸ್ಟರ್ ನೀವು ಪ್ರೇಯರ್ ಮಾಡಿ ನಮಗೆ ಒಳ್ಳೇದಾಗಲಿ. ಯೇಸು ಸ್ವಾಮಿ ಹೇಳ್ತಾರೆ, ಮಗಳೇ ನೀನು ನನ್ನ ರಕ್ಷಕನಾಗಿ ಸ್ವೀಕರಿಸಿದ್ರೆ ನಾನು ನಿನ್ನ ಒಳಗಡೆ ಬರುವಾಗ ನಾನೇ ನಿನ್ನ ಹತ್ರ ಮಾತಾಡ್ತೀನಿ, ನಾನು ನಿನ್ನ ಯಜಮಾನರಿಗೆ ಸೌಖ್ಯವನ್ನು ಕೊಡ್ತೀನಿ, ನಾನು ಪ್ರಶ್ನೆ ನಿನ್ನ ಅನುಭವಿಸ್ತೀಯ, ಡೈರೆಕ್ಟಾಗಿ ನಾನು ನಿನ್ನ ಆತ್ಮದಲ್ಲಿ ಮಾತಾಡ್ತೀನಿ. ನಿನ್ನ ಆತ್ಮ ಮುಂಚೆ ಥರ ಸತ್ತಿಲ್ಲ, ಅದು ಜೀವಂತವಾಗಿದೆ. ಹಲ್ಲೆಲೂಯಾ. ಈ ಆತ್ಮದ ಒಳಗಡೆಯಿಂದ ಸಂತೋಷ, ಈ ಆತ್ಮದ ಒಳಗಡೆಯಿಂದ ಒಂದು ದೇವರ ಸ್ವರ, ಈ ಆತ್ಮದ ಒಳಗಡೆಯಿಂದ ದೇವರ ವಾಕ್ಯ ನಿನಗೆ ಜಯವನ್ನು ಕೊಡ್ತಾ ಇದೆ, ಬಿಡುಗಡೆಯನ್ನು ಕೊಡ್ತಾ ಇದೆ, ರೋಗ ವಾಸಿ ಮಾಡ್ತಾ ಇದೆ, ಸಾಲ ತೀರಿಸ್ತಾ ಇದೆ. ಬೇರೆಯವರಿಗೆ ಆತ್ಮ ಸತ್ತಿದೆ. ಹಲ್ಲೆಲೂಯಾ. ಡಾಕ್ಟರ್ಸ್ ಹೇಳ್ತಾರೆ ಆಗಲ್ಲ, ಅವ್ರು ನಂಬ್ತಾರೆ ಆಗಲ್ಲ. ಬಟ್ ನಿನ್ನ ಒಳಗಡೆ ದೇವರು ಮಾತಾಡ್ತಾರೆ. ಆಮೇನ್, ಪ್ರೈಸ್ ಲಾರ್ಡ್. ನಂಬೋರಿಂದ ಎಲ್ಲ ಸಾಧ್ಯ. ನೀನು ಅದನ್ನು ನಂಬುವಾಗ ಡಾಕ್ಟರ್ಸಿಂದ ಗುಣ ಮಾಡೋಕ್ಕಾಗದಿರುವಂಥ ಯೆಹೋವನ ಪರಲೋಕದಿಂದ ಇಳಿದು ಬಂದು ನಿನಗೆ ಮುಟ್ಟಿ ಆತ ನಿನಗೆ ಸೌಖ್ಯವನ್ನು ಕೊಡ್ತಾ ಇದ್ದಾರೆ, ಅಸಾಧ್ಯವಾದ ಕಾರ್ಯನ ಸಾಧ್ಯ ಮಾಡ್ತಾ ಇದ್ದಾರೆ. ನಿನ್ನ ಆತ್ಮದಲ್ಲಿ ದೇವರ ಸ್ವರವನ್ನು ಕೇಳ್ತಾ ಇದೆಯಾ? ಆತ್ಮದಲ್ಲಿ ಜೀವಂತವಾಗಿದೆಯಾ? ಹಲ್ಲೆಲೂಯಾ.
ಆಮೇನ್. ಅದಕ್ಕೆ ಪ್ರಾಬ್ಲಮ್ ಬರುವಾಗ ಬುದ್ಧಿಯಿಂದ ಯೋಚನೆ ಮಾಡಬಾರ್ದು, ದೇವ್ರ ಹತ್ರ ಕೇಳಬೇಕು. ದೇವರೇ ಪ್ರಾಬ್ಲಮ್ ಇದೆ, ನಾನು ಏನು ಮಾಡಬೇಕು, ಪರಿಹಾರ ಕೊಡು. ದೇವ್ರ ಆತ್ಮದಲ್ಲಿ ಮಾತಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ನಾನು ಕೂಡ ಸಡನ್ನಾಗಿ ಒಂದು ದಿವಸ ಯೋಚನೆ ಮಾಡ್ತಿದ್ದೆ. ಇವತ್ತು ಬೆಳಗ್ಗೆ ಎದ್ದಿದ ತಕ್ಷಣ ಬರೋ ತಿಂಗಳು ಏನೋ ಒಂದು ಕಾರ್ಯ ಇದೆ, ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಸಡನ್ನಾಗಿ ಒಂದು ವಾಕ್ಯ ಬರ್ತಾ ಇದೆ, ಡು ನಾಟ್ ಥಿಂಕ್ ಅಬೌಟ್ ವರಿ ಅಬೌಟ್ ಟುಮಾರೋ. ಅಂದರೆ ಟುಮಾರೋ ಬಗ್ಗೆ ವರಿ ಮಾಡಬೇಡ ಅಷ್ಟೇ. ಆ ವಾಕ್ಯ ಬಂದಿದ್ದ ತಕ್ಷಣ ಟುಮಾರೋದು ನಾನು ನೋಡ್ಕೊಳ್ತೀನಿ, ಸದ್ಯಕ್ಕೆ ಇವತ್ತಿನ ಕೆಲಸ. ಆವಾಗ ಟುಮಾರೋ ಟಕ್ಕಂತ ಮರ್ತೋದೆ. ಏನೊಂದು ಕಾರ್ಯ ನಡಿಬೇಕು, ನಾನು ಯೋಚನೆ ಟುಮಾರೋ ಬಗ್ಗೆ ಯೋಚನೆ ಮಾಡಿದೆ. ಅವಾಗ ಸಡನ್ನಾಗಿ ಒಂದು ವಾಕ್ಯ ಬಂದು, ನಾಳೆ ಬಗ್ಗೆ ಯೋಚನೆ ಮಾಡಬೇಡಿ. ಆವಾಗ ಇದು ಎಲ್ಲಿಂದ ಬಂತು? ಇದು ಸ್ಕೂಲಲ್ಲಿ ಓದಿದಲ್ಲ, ಇದು ಸ್ಕೂಲಲ್ಲಿ ಒಳಗಡೆಯಿಂದ ದೇವರ ಆತ್ಮದಲ್ಲಿ ಮಾತಾಡಿದಂಥ ಒಂದೇ ಒಂದು ವಾಕ್ಯ. ಆಮೇನ್, ನಾಳೆ ನಾನು ನೋಡ್ಕೊಳ್ತೀನಿ. ಹಲ್ಲೆಲೂಯಾ. ಅದಕ್ಕೆ ನೀವು ಏನು ಮಾಡಬೇಕು? ಸಿಸ್ಟರ್ ನೀವು ಪ್ರೇಯರ್ ಮಾಡಿ, ಸಿಸ್ಟರ್ ನೀವು ಪ್ರೇಯರ್ ಮಾಡಿ. ನೀವು ಯಾವಾಗ ಪ್ರೇಯರ್ ಮಾಡ್ತೀರಾ? ನಿಮ್ಮ ಹತ್ರ ದೇವ್ರು ಮಾತಾಡ್ಬೋದಲ್ಲ, ನಿಮಗೆ ಡೈರೆಕ್ಟಾಗಿ ದೇವ್ರು ಮಾತಾಡ್ಬೋದಲ್ಲ, ನಿಮ್ಮ ಹತ್ರ ದೇವ್ರಿಗೆ ವಾಕ್ಯವನ್ನು ಕೊಡ್ಬೋದು. ನೀವು ನೋಡಿ, ನಾನೊಂದು ದಿವಸ ಬೈಬಲ್ ಒಂದು ವಾಕ್ಯ ಇದೆ, ನೀವು ರೋಗಿಗಳ ಮೇಲೆ ಕೈ ಮಾಡುವಾಗ ಸೌಖ್ಯ ಆಗುತ್ತೆ. ಒಂದು ದಿವಸ ನನಗೆ ಕಾಯಿಲೆ ಬಂದಾಗ ನಾನು ಏನು ಗೊತ್ತಾ ಪ್ರೇಯರ್ ಮಾಡಿದೆ, ನೀವು ರೋಗಿಗಳ ಮೇಲೆ ಕೈ ಮಾಡುವಾಗ ಸೌಖ್ಯ ಆಗುತ್ತೆ ಅಂತ ಬರೆದಿದೆ ಅಲ್ಲ, ನಾನು ಅದೇ ಕೈ ನನ್ನ ಮೇಲೆ ಇತ್ತು ಪ್ರೇಯರ್ ಮಾಡಿದೆ. ಕಾರಣ ಅಲ್ಲಿ ಬೈಬಲಿಗೆ ಬರೆದೆ, ನೀವು ನಿಮ್ಮ ಮೇಲೆ ಕೈ ಮಡಗಬೇಡ ಅಂತ ಬರೆದಿಲ್ಲ. ನಾನು ನನ್ನ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡಿದಾಗ ದೇವರು ಸೌಖ್ಯ ಕೊಟ್ಟರು. ನೀವು ರೋಗಿಗಳ ಮೇಲೆ ಕೈ ಮಡಗುವಾಗ ನಿಮಗೆ ಸೌಖ್ಯ. ಯಾಕೆ? ಒಳಗಡೆ ದೇವರಿದ್ದಾರೆ. ನಾವು ಮುಟ್ಟಿದ್ರೆ ಸೌಖ್ಯ ಆಗುತ್ತಾ? ಬಟ್ ದೇವರು ತುಂಬಿರೋದ್ರಿಂದ ನಿನ್ನ ಕೈ ಮಡಗಿದ ತಕ್ಷಣ ಅವರು ನಿನ್ನ ಜೊತೆ ಕೈ ಮಡಗ್ತಾ ಇದ್ದಾರೆ. ನೀನು ಪ್ರೇಯರ್ ಮಾಡುವಾಗ ಅವರು ನಿಮ್ಮ ಜೊತೆ ಪ್ರಾರ್ಥನೆ ಮಾಡ್ತಿದ್ದಾರೆ. ನೀನು ನಡ್ಕೊಂಡು ಹೋಗುವಾಗ ಅವರು ನಿನ್ನ ಜೊತೆ ಬರ್ತಾ ಇದ್ದಾರೆ. ಯಾಕೆ? ಅವ್ರು ನಮ್ಮನ್ನು ಅಷ್ಟು ಪ್ರೀತಿಸಿರೋದ್ರಿಂದ ಎಲ್ಲೋ ದೂರ ಮಡಗಲಿಲ್ಲ, ಹತ್ರನೂ ಮಡಗಲಿಲ್ಲ. ನಿಮ್ಮ ಒಳಗಡೆ ದೇವರು ವಾಸವಾಗಿದ್ದಾರೆ ಅಂತ ನಂಬೋರು ಜೋರಾಗಿ ಒಂದು ಕೈ ತಟ್ಟಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಆಮೇನ್. ಸೊ ದೇವರ ಪ್ರೀತಿ ಏನು ಮಾಡಿದ್ದೆ? ದೇವರ ಪ್ರೀತಿ ಏನು ಮಾಡಿದೆ? ನಿಮ್ಮನ್ನು ಆತ್ಮದಲ್ಲಿ ಜೀವಂತವಾಗಿ ಮಾಡಿದೆ. ಸೊ ದೇವ್ರು ನಿಮ್ಮ ನೆಕ್ಸ್ಟ್ ಟೈಮ್ ಪ್ರಾಬ್ಲಮ್ ಬರುವಾಗ ನೀವೇನು ಮಾಡಬೇಕು? ಪಾರ್ವತಿ ಏನು ಮಾಡೋದು ಪಾರ್ವತಿ, ತುಂಬ ಕಷ್ಟ ಇದೆ. ಪಾರ್ವತಿ ಹತ್ರ ಕೇಳ್ತೀರಾ? ಒಳಗಿರೋ ಪರಿಶುದ್ಧಾತ್ಮ ಹತ್ರ ಕೇಳ್ತೀರಾ? ಅಲ್ಲಿ ಕೇಳಿ. ಹಲ್ಲೆಲೂಯಾ. ಅವರು ಫೋನ್ ಮಾಡಿಬಿಟ್ಟು, ಅಯ್ಯೋ ನಮ್ಮ ಮನೇಲಿ ಫುಲ್ಲು ಅವ್ರ ಹತ್ರ ಯಾಕೆ ಕೇಳ್ತೀರಾ? ಒಳಗಡೆ ಯಾಕೆ ನೀವು ಕೇಳ್ತಾ ಇಲ್ಲ? ಒಳ್ಳೆ ಪರಿಶುದ್ಧಾತ್ಮನಿದ್ದಾರೆ, ಆತ್ಮದಲ್ಲಿ ದೇವರಿದ್ದಾರೆ. ಅದಕ್ಕೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ನೋಡಿ, ನೀವು ದೇವ್ರನ್ನ ಹಂಗೆ ಆಶ್ರಯಿಸಿ ನೋಡಿ, ಲೈಫ್ ಹೆಂಗಿರುತ್ತೆ ಗೊತ್ತಾ? ಕೇಳಿ, ರೆಸ್ಟ್ ಆಗಿರುತ್ತೆ, ಟೆನ್ಷನೇ ಇರಲ್ಲ. ನಾನು ಅದು ಅನುಭವಿಸಿದೆ. ದೇವರೆಲ್ಲ ಕಂಟ್ರೋಲ್ ತಗೊಂಡ್ರೆ ಹೆಂಗೆ ಯಾವಾಗಲೂ ಗಲಿಬಿಲಿ ಇಲ್ಲ, ನಿದ್ದೆ ಅಲ್ಲ, ರೆಸ್ಟ್. ಯೋಚನೆ ಮಾಡಿ, ಬೆಳಗ್ಗೆಯಿಂದ ಸರ್ವೀಸು, ಕೆಲಸ ಇದಾದಮೇಲೆ ಕೆಲಸ ಮೇಲೆ ಕನ್ನಡ ಸರ್ವೀಸ್ ಮುಗಿದ ನೀವೆಲ್ಲ ಹೋಗ್ತೀರಾ. ನಾನು ಸಲ ಪ್ರೇಯರ್ ಮಾಡ್ಕೊಂಡು ಕೆಲಸ ಮೇಲೆ 4 ಗಂಟೆವರೆಗೆ ಇಲ್ಲೇ ಇದ್ದೀನಿ. ಒಂದು ಭಾನುವಾರ 5 ಗಂಟೆವರೆಗೆ ಇದ್ದೀನಿ. ನನಗೆ ಸುಸ್ತು ಆಗಲ್ಲ, ಟಯರ್ಡು ಆಗಲ್ಲ. ಯಾಕೆ ಆಗಲ್ಲ? ದೇವರಿದ್ದಾರೆ. ಅದಕ್ಕೆ ಭಯಂಕರ ಒಂದು ಶಕ್ತಿ. ಹಲ್ಲೆಲೂಯಾ. ನೋಡಿ, ಇವತ್ತು ಕೂಡ ನಾನು ಇವಾಗ ಬಂದಾಗ ಬೆಳಗ್ಗೆ ಒಂದು ಅರ್ಧ ಟೀ ಕೊಟ್ಟರು, ಆ ಟೀ ಕುಡ್ದೆ ಇಲ್ಲಿ ನಿಂತಿರೋದು. ಟೀ ಕುಡಿದು ಅದೇ ಟೈಮಲ್ಲಿ ಬಿರಿಯಾನಿ ತಿಂದ್ಬಿಟ್ಟು ಎದ್ದಳಕ್ಕೆ ಆಗ್ದಂಗೆ ಆಗಿದೆ. ಬಟ್ ಏನು ತಿಂದೆ, ಭಯಂಕರ ಶಕ್ತಿ ಅನುಭವಿಸಿದ್ದೀನಿ. ಕಾರಣ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಪರಿಶುದ್ಧಾತ್ಮನು ಶಕ್ತಿ ಆತ್ಮನಾಗಿದ್ದಾನೆ. ಮನುಷ್ಯನ ರೊಟ್ಟಿಯಿಂದ ಮಾತ್ರ ಅಲ್ಲ, ದೇವರ ಬಾಯಿಯಿಂದ ಒಳಗಡೆಯಿಂದ ಬರುವಂಥ ಮಾತಿನಿಂದ ಜೀವಿಸ್ತಾನೆ. ಹಲ್ಲೆಲೂಯಾ. ಸೊ ದೇವರ ಪ್ರೀತಿ ಏನು ಮಾಡಿದ್ದೆ? ಅದಕ್ಕೆ ಏನು ಸಮಸ್ಯೆ ಬಂದರೂ ಫೈನಲ್ ಆಗಿ ದೇವರ ಹತ್ರ ಕೇಳದೆ ತೀರ್ಮಾನ. ಯಾರು ಇಲ್ವಾ, ಪ್ರವಾದಿ ಇಲ್ವಾ, ಪಾಸ್ಟರ್ ಇಲ್ವಾ, ಅವ್ರು ಫೋನ್ ಎತ್ತ ಇಲ್ವಾ, ಪರವಾಗಿಲ್ಲ, ಕಣ್ಣು ಮುಚ್ಕೊಂಡು ಪ್ರಾರ್ಥನೆ ಮಾಡು. ಆಮೇಲೆ ಒಳಗಡೆಯಿಂದ ಜೀವ ಜಲ ನದಿಗಳು, ಒಳಗಡೆಯಿಂದ ಜೀವ ಕೊಡುವ ದೇವರು, ಒಳಗಡೆಯಿಂದ ಸಂತೋಷ ಕೊಡುವ ದೇವರು, ಒಳಗಡೆಯಿಂದ ಬಿಡುಗಡೆ ಕೊಡುವ ದೇವರು. ಅವರ ಒಂದು ಮಾತು ಸಾಕು ರೋಗ ಸೌಖ್ಯ ಆಗಕ್ಕೆ, ಅವರ ಒಂದು ಮಾತು ಸಾಕು ಸ್ಥಿತಿಗಳ ಬದಲಾವಣೆ ಆಗಲಿಕ್ಕೆ, ಅವರ ಒಂದು ಮಾತು ಸಾಕು ಸಾಲಗಳು ತೀರ್ಲಿಕ್ಕೆ. ಆಮೇನ್. ಹಲ್ಲೆಲೂಯಾ. ನಮ್ಮ ಆತ್ಮದಲ್ಲಿ ಯಾರಿದ್ದಾರೆ ಇವಾಗ? ಮುಂಚೆ ಪಾಪ ಮಾಡಿದಾಗ ಯಾರಿದ್ದ? ಸೈತಾನ. ಇವಾಗ ಯಾರಿದ್ದಾರೆ? ದೇವರಿದ್ದಾರೆ. ಸೊ ದೇವರ ಪ್ರೀತಿ ನಮ್ಮನ್ನು ಏನು ಮಾಡಿದೆ? ಆತ್ಮದಲ್ಲಿ ಜೀವಂತ ಉಳ್ಳವರಾಗಿ ಮಾಡಿದೆ. ಯೇಸು ಸ್ವಾಮಿ ಎಷ್ಟು ನಮ್ಮನ್ನು ಪ್ರೀತಿಸಿದ್ದಾರೆ ಅಂದರೆ, ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನೀನು ಭೂಮಿಯಲ್ಲಿರುವಾಗ ದುರಾತ್ಮಗಳು, ಸೈತಾನು, ಹಿಂಸೆ, ಅದೆಲ್ಲ ನಿನಗೆ ಹಿಂಸೆ ಕೊಡುತ್ತೆ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ನಾನು ನಿನ್ನ ಪ್ರೀತಿಸ್ತಾ ಇರೋದ್ರಿಂದ ಇದೆಲ್ಲ ನಿನಗೆ ಹಿಂಸೆ ಕೊಡಬಾರ್ದು. ಅದಕ್ಕೆ ನಾನು ನಿನ್ನನ್ನು ನನ್ನ ಜೊತೆ ಪರಲೋಕದಲ್ಲಿ ಕ್ರಿಸ್ತನ ಬಲಭಾಗದಲ್ಲಿ ದುರಾತ್ಮಗಳ ಮೇಲೆ, ಮಂತ್ರವಾದಿಗಳ ಮೇಲೆ, ದೆವ್ವಗಳ ಮೇಲೆ, ದೊರೆತನಗಳ ಮೇಲೆ, ಪ್ರಿನ್ಸಿಪಾಲಿಟೀಸ್ನ ಮೇಲೆ ಕ್ರಿಸ್ತನ ಜೊತೆ ಪರಲೋಕದಲ್ಲಿ ನಾನು ನಿನ್ನನ್ನು ಪ್ರೀತಿ ಮಾಡಿದ್ರಿಂದ ಆಮೇಲೆ ಎಲ್ಲ ದೊರೆತನಗಳ ಮೇಲೆ ಇದನ್ನೆಲ್ಲ ಆಳ್ವಿಕೆ ಮಾಡುವಂತೆ ನಾನು ನಿನ್ನನ್ನು ನನ್ನ ಬಲಭಾಗದಲ್ಲಿ ಕೂತ್ಕೊಳ್ಳುವಂತೆ ಮಾಡಿದ್ದೀನಿ. ಅಂದರೆ ಅದರ ಅರ್ಥ ಏನು? ಹಲ್ಲೆಲೂಯಾ. ಮಂತ್ರವಾದಿ ಕಳ್ಳು ಎಸೀತಾ ಇದ್ದಾನೆ, ನಾನು ಎಲ್ಲಿ ಕುತ್ಕೊಂಡಿದ್ದೀನಿ?
30,000 ಅಡಿ ಮೇಲೆ ಅವನ ಕಲ್ಲು ಹಾಕುವಾಗ ಕಲ್ಲು ಅವನ ತಲೆ ಮೇಲೆ ಬೀಳುತ್ತೆ. ಕಾರಣ ನೀನು ಎಷ್ಟು ಅಡಿ ಮೇಲೆ ಇದೆಯಾ? ಆ ವಿಮಾನದಲ್ಲಿ 30,000 ಅಂತ ಹೇಳಿದೆ. ನಾನು ಇವಾಗ ಬಂದಾಗ 11,000 ಅಡಿ ವಿಮಾನ ಮೇಲೆ ಕಲ್ಲು ಹಾಕಿದ್ರೆ ಅವನ ತಲೆ ಮೇಲೆ ಬೀಳುತ್ತೆ, ಇಲ್ಲಾಂದರೆ ಬೇರೆ ಎಲ್ಲಾದರೂ ಬೀಳುತ್ತೆ. ಅದಕ್ಕೆ ದೇವರು ಹೇಳ್ತಾರೆ, ಯಾವ ಸೈತಾನು ಮುಟ್ಟಕ್ಕಾಗಿರೋ ರೀತಿಯಲ್ಲಿ ನಾನು ನಿನ್ನನ್ನು ಪರಲೋಕದಲ್ಲಿ ಕ್ರಿಸ್ತನ ಬಲಭಾಗದಲ್ಲಿ ಅಲ್ಲಿ ಉನ್ನತವಾದ ಸ್ಥಿತಿಯಲ್ಲಿ ಕುತ್ಕೊಳ್ಳುವಂತೆ ಮಾಡಿದ್ದೀನಿ. ಆದ್ದರಿಂದ ದೊರೆತನಗಳು, ಅಶುದ್ಧಾತ್ಮಗಳು, ಪಾಪಗಳು ಎಲ್ಲ ನಿನ್ನ ಕಾಲ್ ಕೆಳಗಡೆ ಇದೆ. ನಾನು ನಿನ್ನ ಪ್ರೀತಿ ಮಾಡಿದ್ರಿಂದ ನಾನು ನಿನ್ನ ಆ ಉನ್ನತವಾದ ಸ್ಥಿತಿಗೆ ಕುತ್ಕೊಳ್ಳುವಂತೆ ಮಾಡಿದ್ದೀನಿ. ಅದನ್ನು ನಂಬೋರು ದೇವರಿಗೆ ಸ್ತೋತ್ರ ಹೇಳ್ತೀರಾ? ಆಮೇನ್, ಆಮೇನ್. ಇವಾಗ ಓದ್ ನೋಡಿ, ರೋಮಾಪುರದವರಿಗೆ ಬರೆದ ಪುಸ್ತಕ 8ನೇ ಅಧ್ಯಾಯದ 37ನೇ ವಾಕ್ಯ. 8:37. ಆದರೆ ನಮ್ಮನ್ನು ಪ್ರೀತಿಸಿದಾತನ ಮೂಲಕವಾಗಿ ನಾವು ಈ ಎಲ್ಲ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗುತ್ತೇವೆ. ದೇವರು ಹೇಳ್ತಾ ಇದ್ದಾರೆ, ನೀನು ನನ್ನ ಪ್ರೀತಿಸ್ತಾ ಇರೋದ್ರಿಂದ, ನನ್ನ ಪ್ರೀತಿಯ ಪ್ರಕಟಣೆ ನಿನಗೆ ಇರುತ್ತಾ ಇರೋದ್ರಿಂದ ನಾನು ಹೇಗೆ ಜಯಶಾಲಿಯಾಗಿದ್ದೀನೋ ಅದೇ ಥರ ನೀನು ಭೂಮಿಯಲ್ಲಿ ಜಯಶಾಲಿಯಾಗಿರ್ತೀಯ. ಇದು ಯಾರಿಗೆ ಹೇಳ್ತಾ ಇರೋದು ಗೊತ್ತಾ? ಇದು ಯಾರು ಗೊತ್ತಾ ಹೇಳ್ತಾ ಇರೋದು? ಈ ಕ್ರಿಸ್ಮಸ್ಗೆ ಬರ್ತಾರೆ ಲಿಪ್ಸ್ಟಿಕಲ್ಲಿ ಹಾಕೊಂಡು, ಯೇಸು ಸ್ವಾಮಿ ಎಲ್ಲಿ ಪಾಸ್ಟರ್? ಆಮೇಲೆ ಹೊರಟೋಗ್ಬಿಟ್ರೆ ಬರೋ ವರ್ಷ ಬರ್ತಾರೆ. ದೇವ್ರ ಮೇಲೆ ಪ್ರೀತಿನೂ ಇಲ್ಲ, ಏನೂ ಇಲ್ಲ. ಆಮೇಲೆ ಹೇಳ್ತಾರೆ, ನಾನು ಅವ್ರನ್ನ ಪ್ರೀತಿಸ್ತಾರೆ ಪಾಸ್ಟರ್. ಅವ್ರು ಕೈ ಕೊಟ್ಟ. ಅಲ್ಲೊಂದು ಹುಡುಗಿನ ಪ್ರೀತಿಸಿದೆ, ಅವಳನ್ನ ಕೈ ಕೊಟ್ಟು ಹೋದ್ಲು. ಅವನನ್ನ ಪ್ರೀತಿಸಿದೆ, ಅವನಿಗೆ ಟೋಪಿ ಹಾಕಿ ಹೋದ್ನು. ನೀನು ದೇವ್ರನ್ನ ಪ್ರೀತಿಸಿದ್ರೆ ದೇವ್ರು ಹೇಳ್ತಾರೆ, ನಾನು ಹೆಂಗೆ ಜಯಶಾಲಿಯೋ ಅದೇ ಥರ ಬಾಬು ಕೂಡ ಭೂಮಿಯಲ್ಲಿ ಜಯಶಾಲಿಯಾಗಿ ನಾನು ಮಾಡ್ತೀನಿ, ಅವನು ನನ್ನ ಪ್ರೀತಿಸ್ತಾ ಇರುವುದರಿಂದ. ಆಮೇಲೆ ಹೇಳ್ತೀರಾ? ಅರ್ಥ ಆಯ್ತಾ? ದೇವರು ಮೋಶೆ ನೋಡಿ ಹೇಳ್ತಾರೆ, ಮೋಶೆ ನಾನು ನಿನ್ನ ಕಳಿಸ್ತಾ ಇದ್ದೀನಿ, ನಾನು ಹೇಗೆ ದೇವರು ಅದೇ ಥರ ನೀನು ದೇವರು. ಅಲ್ಲಿ ಹೋಗುವಾಗ ಅಷ್ಟೆಷ್ಟೋ ದುರಾತ್ಮಗಳಿರುತ್ತೆ, ಭಯ ಪಡಬೇಡ. ಅದರ ಮೇಲೆ ನಿನ್ನನ್ನು ನಾನು ದೇವರಾಗಿ, ಆಳ್ವಿಕೆ ಮಾಡುವನಾಗಿ, ರಾಜನಾಗಿ ಮಾಡಿ ಕಳಿಸ್ತಾ ಇದ್ದೀನಿ. ನಿನ್ನ ಜೊತೆ ನಾನು ಬರ್ತಾ ಇದ್ದೀನಿ. ಆದ್ದರಿಂದ ನೀನು ಸೋಲೋದಿಲ್ಲ. ಯು ಆರ್ ಎ ಕಾನ್ಕರರ್ ಬಿಕಾಸ್ ಆಫ್ ಲವ್ ಆಫ್ ಗಾಡ್. ಹಲ್ಲೆಲೂಯಾ. ಹೌದಾ? ಶಿಷ್ಯರ ಹತ್ರ ಯೇಸು ಸ್ವಾಮಿ ಏನು ಹೇಳಿದ್ರು? ನಾನು ಪರಲೋಕಕ್ಕೆ ಹೋಗ್ತಾ ಇದ್ದೀನಿ, ನಿಮಗೆ ಇಲ್ಲಿ ಹಿಂಸೆಗಳು ಬರುತ್ತೆ, ಬಟ್ ಭಯ ಪಡಬೇಡ. ಎಲ್ಲ ದೆವ್ವಗಳ ಮೇಲೆ, ದುರಾತ್ಮಗಳ ಮೇಲೆ ನನ್ನ ಶಕ್ತಿ, ಅಧಿಕಾರವನ್ನು ನಿಮಗೆ ಕೊಡ್ತಾ ಇದ್ದೀನಿ. ಕಾರಣ ನೀವು ನನ್ನ ಪ್ರೀತಿಸಿದರಿಂದ. ಜೋರಾಗಿ ಹೇಳ್ತೀರಾ? ಪ್ರೀತಿಸಿದ್ರಿಂದ. ಸೊ ನೀವೆಲ್ಲವನ್ನ ಜಯಿಸ್ಬೇಕಾ? ನೋಡಿ, ಇಂಗ್ಲೀಷ್ ಬೈಬಲ್ ಒಂದು ವಾಕ್ಯ ಇದೆ. ಕೆಲವು ಹೇಳ್ತಾರೆ, ನಾನು ನಿರೀಕ್ಷೆ ಪಟ್ಟೆ ಸೋತೋದೆ, ಕೆಲಸದಲ್ಲಿ ನಂಬಿದೆ, ನಂಬಿಕೆನೇ ಕೆಲಸ ಮಾಡಿಲ್ಲ. ಬಟ್ ಬೈಬಲ್ ಏನು ಗೊತ್ತಾ ಬರೆದಿದೆ? ಲವ್ ನೆವರ್ ಫೇಲ್ಸ್. ಅದರ ಅರ್ಥ ದೇವರನ್ನ ಪ್ರೀತಿಸೋನು ಸೋಳಲ್ಲ ಲೈಫಲ್ಲಿ. ಆ ವಾಕ್ಯ ಗೊತ್ತಾ? ಪ್ರೀತಿ ಅದರ ಅರ್ಥ ನೀನು ಅಭಿಷೇಕದಲ್ಲಿ ಆಶ್ರಯಿಸ್ಬೋದು, ನನಗೆ ಡಾಕ್ಟ್ರಿನೆಲ್ಲ ಗೊತ್ತು ಅಂತ ನೀನು ಹೇಳ್ಬೋದು. ಎಷ್ಟೇ ಗೊತ್ತಿದ್ರು ಪ್ರೀತಿ ಇಲ್ಲ ಅಂದರೆ, ಫುಲ್ಲು ಡಾಕ್ಟ್ರಿನ್ ಜೆನೆಸಿಸ್ ಟು ರೆವಲ್ಯೂಷನ್ ಓದಿದ್ರು, ಪ್ರೀತಿ ಇಲ್ಲ ಅಂದರೆ. ಸೊ ದೇವರು ಹೇಳ್ತಾರೆ, ನೀನು ನನ್ನ ಪ್ರೀತಿಸ್ತಾ ಇರೋದ್ರಿಂದ, ಆಮೇನ್, ಪ್ರೈಸ್ ಲಾರ್ಡ್, ನಾನು ಹೇಗೆ ಜಯಿಸಿದ್ನೋ, ನಾನು ಹೇಗೆ ದೆವ್ವನ ಓಡಿಸಿದ್ನೋ, ನಾನು ಹೇಗೆ ದುರಾತ್ಮಗಳ ಜಯಿಸಿದ್ನೋ ಅದೇ ಥರ ನೀನು ಭೂಮಿಯಲ್ಲಿ ನಿನ್ನನ್ನು ಜಯಶಾಲಿಯಾಗಿ ಮಾಡ್ತೀನಿ ಕ್ರಿಸ್ತನ ಪ್ರೀತಿಯ ಮುಖಾಂತರ. ಆಮೇನ್. ದೇವ್ರಿಗೊಂದು ಸ್ತೋತ್ರ ಹೇಳ್ತಾರೆ. ದೇವರು ಎಷ್ಟು ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ ಅಂದರೆ, ಅವರ ಪ್ರೀತಿ ಗೊತ್ತಾಗೋರಿಗೆ, ಅವರನ್ನು ಪ್ರೀತಿಸುವವರಿಗೆ ನಿನ್ನನ್ನು ಜಯಶಾಲಿಯಾಗಿ ದೇವರು ಮಾಡ್ತಾ ಇದ್ದಾರೆ. ಅದನ್ನು ನಂಬ್ತೀರಾ? ಸೊ ನೀವು ದೆವ್ವದ ಕೆಳಗಡೆ ಇದ್ದೀರಾ ಇಲ್ಲ ಮೇಲಿದ್ದೀರಾ? ನೀವು 4ನೇ ಫ್ಲೋರ್ ಇದ್ದೀರಾ, ಫಸ್ಟ್ ಫ್ಲೋರಲ್ಲಿ ಇದ್ದೀರಾ? ಎಲ್ಲಿದ್ದರೂ ಪರಲೋಕದಲ್ಲಿ ಎಲ್ಲ ದೊರೆತನಗಳ ಮೇಲೆ ಕ್ರಿಸ್ತನ ಬಲಭಾಗದಲ್ಲಿ ಅವರನ್ನ ಪ್ರೀತಿಸಿದ್ರಿಂದ ನಿನ್ನ ಅಲ್ಲಿ ಮಡಗಿದ್ದಾರೆ. ಆದ್ದರಿಂದ ಎಲ್ಲ ಶಕ್ತಿಯು ನಿನ್ನ ಮಾತಿಗೆ ಕಿವಿಗೊಡುತ್ತೆ. ಅದು ನಿನ್ನ ಕಾಲ್ ಕೆಳಗಡೆ ಇದೆ. ನಂಬರೊಂದು ಆಮೇಲೆ ಹೇಳ್ತೀರಾ? ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ವಾಕ್ಯ ಅರ್ಥ ಆಗ್ತಾ ಇದೆಯಾ? ಆಮೇನ್. ಸೊ ನೀವು ಯೇಸು ಸ್ವಾಮಿ ನಿಮ್ಮ ಒಳಗಡೆ ಇಲ್ಲ ಅಂದರೆ ನಿಮ್ಮ ಆತ್ಮ, ಯೇಸು ಸ್ವಾಮಿ ನಿಮ್ಮ ಒಳಗಡೆ ಇದ್ದರೆ ಅವರೊಬ್ಬರು ಸಾಕು. ಆಮೇನ್. ಅವರೊಬ್ಬರು ಸಾಕು ಅದ್ಭುತವನ್ನು ನೀನು ಕಾಣಲಿಕ್ಕೆ.